ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿಯಲ್ಲಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನಮ್ಮ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಈ ಕ್ಷಣದ ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ. ಆದರೆ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಅಧಿವೇಶನದಲ್ಲಿಂದು ನೆರೆ ಬರದ ಸಂಘರ್ಷ, ಉತ್ತರದ ಸಮಸ್ಯೆಗಳ ಚರ್ಚೆಗೆ 2 ದಿನ ಮೀಸಲು. ಶುಕ್ರವಾರ ಸಿಎಂ ಸಿದ್ದರಾಮಯ್ಯ ಉತ್ತರ. ನಮ್ಮಪ್ಪ ಸಿಎಂ ಹೇಳಿಕೆಗೆ ಕೆರಳಿದ ಹೈಕಮಾಂಡ್, ಯತೀಂದ್ರ ಬಾಯಿಗೆ ದೆಹಲಿ ನಾಯಕರ ಬೀಗ. ಶಾಸಕಾಂಗ ಸಭೆಯಲ್ಲಿ ಅನುದಾನಕ್ಕೆ ಪಟ್ಟು. ಸರ್ಕಾರದ ನೆತ್ತಿ ಮೇಲೆ ರಸ್ತೆ ಗುಂಡಿ ತೂಗುಗತ್ತಿ. ಹದಗೆಟ್ಟ ಕಾನೂನು ಸುವ್ಯವಸ್ಥೆ ವಿರುದ್ಧವೂ ಸಮರ. ಕಲಾಪದಲ್ಲಿ ಬ್ರಹ್ಮಾಸ್ತ್ರ ಸಿಡಿಸಲು ಬಿಜೆಪಿ ತಯಾರಿ. ಬೆಳಗಾವಿಯಲ್ಲಿ ಮತ್ತೆ ಮೀಸಲಾತಿ ಮಹಾಯುದ್ಧ. ಕಳೆದ ವರ್ಷದ ಲಾಠಿ ಚಾರ್ಜ್ ಖಂಡಿಸಿ ಇವತ್ತು ದೌರ್ಜನ್ಯ ದಿನಾಚರಣೆ. ಪಂಚಮಸಾಲಿ ಸಮುದಾಯದಿಂದ ಬೃಹತ್ ರ್ಯಾಲಿ. ರಿಪಬ್ಲಿಕ್ ವರದಿಯನ್ನೇ ಅಸ್ತ್ರವನ್ನಾಗಿಸಿದ ಬಿಜೆಪಿ. ಡ್ರಗ್ ಸಿಟಿ ಬೆಂಗಳೂರು ಅಂತ ವಾರ್. ನಶೆ ದಂಧೆಯಲ್ಲೂ ಸಿಗ್ತಿದ್ಯಾ ಕಮಿಷನ್ ಅಂತ ವಾಗ್ಬಾಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನು ಕೊಡೋದಕ್ಕೆ ನನ್ನ ಜೊತೆ ನಾಗೇಂದ್ರ ಬಾಬು ಜಾಯಿನ್ ಆಗಿದ್ದಾರೆ. ಓವರ್ ಟು ನಾಗೇಂದ್ರ ಬಾಬು. ಥ್ಯಾಂಕ್ ಯು ಅಶ್ವಿನಿ. ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಚಳಿಗಾಲದ ಅಧಿವೇಶನ ಇವತ್ತು ಮೂರನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ಇಡೀ ದಿನ ಪ್ರತಿಭಟನೆಯ ಬಿಸಿ ಮುಟ್ಟಿತ್ತು ಸರ್ಕಾರಕ್ಕೆ. ಬಿಜೆಪಿ 20,000ಕ್ಕಿಂತ ಹೆಚ್ಚು ರೈತರ ಜೊತೆಲಿ ಸುವರ್ಣಸೌಧದ ಮುತ್ತಿಗೆಗೆ ಮುಂದಾಗಿದ್ದರು. ಆ ಸಂದರ್ಭದಲ್ಲಿ ಎಲ್ಲ ನಾಯಕರನ್ನು ಕೂಡ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸವನ್ನು ಪೊಲೀಸರು ಮಾಡಿದರು. ಇವತ್ತು ಕೂಡ ಪ್ರತಿಭಟನೆಯ ಬಿಸಿ ಮುಟ್ಟುತ್ತೆ ಅಧಿವೇಶನಕ್ಕೆ ಅಂತ ಹೇಳಲಾಗ್ತದೆ. ಪ್ರಮುಖವಾಗಿ ಇವತ್ತು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ, ಬರದ ಬಗ್ಗೆ ಚರ್ಚೆಯನ್ನು ಮಾಡೋದಕ್ಕೆ ಮುಂದಾಗಿರುವುದು. ಇವತ್ತು ಇಡೀ ದಿನ ಉತ್ತರ ಕರ್ನಾಟಕ ಭಾಗದ ವಿಚಾರವಾಗಿ ಚರ್ಚೆಗಳನ್ನು ಮಾಡಲಾಗುತ್ತೆ. ವಿಪಕ್ಷಗಳ ಅಹವಾಲನ್ನು ಸಿಎಂ ಸಿದ್ದರಾಮಯ್ಯ ಅವರು ಕೇಳಲಿದ್ದಾರೆ. ನೆರೆ, ಬರ, ಖರೀದಿ ಕೇಂದ್ರಗಳ ಸಮಸ್ಯೆ ಬಗ್ಗೆ ಚರ್ಚೆಯನ್ನು ಮಾಡಲಾಗುತ್ತೆ. ನೀರಾವರಿ ಸಮಸ್ಯೆಗಳ ಬಗ್ಗೆ ಗಂಭೀರವಾದಂಥ ಚರ್ಚೆಯನ್ನು ಕೂಡ ಮಾಡಲಾಗುತ್ತೆ. ಆದರೆ ಮತ್ತೊಂದು ಕಡೆ ಪ್ರತಿಭಟನೆಯ ಬಿಸಿ ಕೂಡ ಮುಟ್ಟುತ್ತೆ ಅಂತ ಹೇಳಲಾಗ್ತಾ ಇದೆ. ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ ಅಧಿವೇಶನ. ಇವತ್ತು ವಿಪಕ್ಷ ಸಂಪೂರ್ಣವಾಗಿ ಸರ್ಕಾರವನ್ನು ಕಟ್ಟಿಹಾಕುವಂಥ ಕೆಲಸಕ್ಕೆ ಮುಂದಾಗುತ್ತೆ. ಉತ್ತರ ಕರ್ನಾಟಕ ಭಾಗದ ವಿಚಾರವನ್ನು ಇಟ್ಟುಕೊಂಡು ಇವತ್ತು ಗಮನ ಸೆಳೆಯುವಂಥ ಕೆಲಸವನ್ನು ವಿಪಕ್ಷ ಕೂಡ ಮಾಡುತ್ತೆ. ಹಾಗಾದರೆ ಇವತ್ತು ಏನೆಲ್ಲ ಆಗಬಹುದು ಈ ರಿಪೋರ್ಟ್ ನೋಡಿ. 3ನೇ ದಿನಕ್ಕೆ ಕಾಲಿಟ್ಟ ಚಳಿಗಾಲದ ಅಧಿವೇಶನ. ಇಂದು ಇಡೀ ದಿನ ಉತ್ತರ ಕರ್ನಾಟಕ ವಿಚಾರ ಚರ್ಚೆ. ಬೆಳಗಾವಿ ಬ್ಯಾಟಲ್ ರಂಗೇರಿದೆ. ಚಳಿಗಾಲದ ಅಧಿವೇಶನ ಶುರುವಾಗಿ ಇಂದಿಗೆ 3ನೇ ದಿನ. ನಿನ್ನೆ ಇಡೀ ದಿನ ಬರೀ ಟಿಪ್ಪು ಜಯಂತಿಯಲ್ಲೇ ಮುಗಿದು ಹೋಯಿತು. ಇಂದು ಇಡೀ ದಿನ ಉತ್ತರ ಕರ್ನಾಟಕದ ವಿಚಾರಗಳನ್ನ ಚರ್ಚೆ ಮಾಡಲಾಗುತ್ತಂತೆ. ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದ ಶಾಸಕರು ಇಂದು ಚರ್ಚೆ ಮಾಡಲಿದ್ದಾರೆ. ನೆರೆ, ಬರ, ಖರೀದಿ ಕೇಂದ್ರಗಳ ಸಮಸ್ಯೆ, ನೀರಾವರಿ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆಯಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿಪಕ್ಷಗಳ ಅಹವಾಲನ್ನ ಕೇಳಲಿದ್ದಾರೆ. ವಿಪಕ್ಷಗಳು ಚರ್ಚೆ ಮಾಡುವಾಗ ಪದೇ ಪದೇ ಮಧ್ಯಪ್ರವೇಶ ಮಾಡುತ್ತಿದ್ದ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಪ್ರಿಯಾಂಕರ್ಗೆ ಸಿಎಂಗೆ ಸಲಹೆ ನೀಡಿದ್ದಾರಂತೆ. ವಿಪಕ್ಷದವರನ್ನ ಮಾತನಾಡಲು ಬಿಡಿ ಅಂದಿದ್ದಾರಂತೆ. ಇಂದು ಮತ್ತು ನಾಳೆ 2 ದಿನಗಳ ಕಾಲ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಯಲಿದ್ದು, ಶುಕ್ರವಾರ ಸಿಎಂ ಸಿದ್ದರಾಮಯ್ಯ ಉತ್ತರ ಕೊಡುವ ಸಾಧ್ಯತೆ ಕೂಡ ಇದೆ. ಚಂದ್ರು, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಇವತ್ತು ಉತ್ತರ ಕರ್ನಾಟಕ ಭಾಗದ ಚರ್ಚೆಯನ್ನು ಮಾಡೋದಕ್ಕೆ ವಿಪಕ್ಷ ಸಿದ್ಧವಾಗಿದೆ. CM ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು ಏನೆಲ್ಲ ಆಗುತ್ತೆ, ಪ್ರತಿಭಟನೆಯ ಬಿಸಿ ಯಾವ ರೀತಿಯಾಗಿ ಮುಟ್ಟುತ್ತೆ ಅಧಿವೇಶನಕ್ಕೆ, ಓವರಾಲ್ ಇವತ್ತಿನ ಡೆವಲಪ್ಮೆಂಟ್ನ ಬಗ್ಗೆ ಮಾತಾಡೋದಾದ್ರೆ ಹನುಮಂತು. ನಾಗೇಂದ್ರ ಬಾಬು, ನಿನ್ನೆ ಉತ್ತರ ಕರ್ನಾಟಕದ ಮತ್ತು ರೈತರ ಸಮಸ್ಯೆಗಳನ್ನ ಮುಂದೆ ಇಟ್ಕೊಂಡು ಪ್ರತಿಪಕ್ಷ ಬಿಜೆಪಿ ಸದನದ ಹೊರಗಡೆ ಹೋರಾಟ ಮಾಡಿತು. ಮತ್ತೊಂದು ಕಡೆಗೆ ಸದನದ ಒಳಗಡೆಯೂ ಕೂಡ ನಿನ್ನೆ ವಿಧಾನಸಭೆಯಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳು, ಈ ಭಾಗದ ರೈತರ ಸಮಸ್ಯೆಗಳ ಬಗ್ಗೆ ಒಂದಷ್ಟು ಪ್ರಸ್ತಾಪ ಆಯಿತು. ಇವತ್ತು ಕೂಡ ದಿನವಿಡೀ ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ ಎರಡೂ ಸದನಗಳಲ್ಲಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳೇನಿದ್ದಾವೆ ಮತ್ತು ಈ ಭಾಗದ ರೈತರ ಸಮಸ್ಯೆಗಳೇನಿದ್ದಾವೆ ಆ ಒಂದು ವಿಚಾರವನ್ನ ಸರ್ಕಾರಕ್ಕೆ ಒಂದಷ್ಟು ಪ್ರಸ್ತಾಪಗಳನ್ನ ಮಾಡುವ ಮೂಲಕ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ತಂತ್ರಗಾರಿಕೆಯನ್ನ ಬಿಜೆಪಿ ಮಾಡಿಕೊಂಡಿದೆ. ಅದೇ ಕಾರಣಕ್ಕಾಗಿಯೇ ಮೆಕ್ಕೆಜೋಳದ ಬೆಂಬಲ ಖರೀದಿ ಕೇಂದ್ರಗಳ ತೆರೆಯುವಂಥ ವಿಚಾರದಲ್ಲಿ ಮತ್ತೆ ಖರೀದಿಯ ಪ್ರಮಾಣವನ್ನ ಹೆಚ್ಚಳ ಮಾಡಿರುವಂಥ ವಿಚಾರದಲ್ಲಿ ಕಡಿಮೆ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರ ಆದೇಶ ಹೊರಡಿಸಿರುವಂಥದ್ದು. ಅದರ ಜೊತೆಗೆ ಕಬ್ಬು ಬೆಳೆಗಾರರಿಗೆ FRP ನಿಗದಿ ದರ ನಿಗದಿಯ ವಿಚಾರ ಏನಿದೆ ಆ ಒಂದು ದರದ ನಿಗದಿ ವಿಚಾರದಲ್ಲೂ ಕೂಡ ಸರ್ಕಾರದ ಒಂದಷ್ಟು ಗೊಂದಲಗಳೇನಿದಾವೆ ಅವೆಲ್ಲವನ್ನೂ ಕೂಡ ಪ್ರಸ್ತಾಪ ಮಾಡಲಿಕ್ಕೆ ಪ್ರತಿಪಕ್ಷಗಳು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾವೆ. ಆ ಕಾರಣಕ್ಕಾಗಿಯೇ ತಮ್ಮದೇ ಆದಂಥ ಕಾರ್ಯತಂತ್ರವನ್ನು ನಿನ್ನೆ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಮಾಡಿಕೊಂಡಿದ್ದಾವೆ. ಇತ್ತ ಸರ್ಕಾರವೂ ಕೂಡ ಬಿಜೆಪಿ ಮಾಡುವಂತಹ ಪ್ರತಿಯೊಂದು ಆರೋಪಕ್ಕೂ ಇಲಾಖಾವಾರು ಒಂದಷ್ಟು ಅಂಕಿಅಂಶಗಳನ್ನು ತೆರೆದಿಡುವಂಥದ್ದು, ಕೇಂದ್ರ ಸರ್ಕಾರದಿಂದ ಬರಬೇಕಾದಂತಹ ನೆರವು ಯಾಕೆ ಬಂದಿಲ್ಲ, ಆ ಒಂದು ಕಾರಣಕ್ಕಾಗಿ ಬಿಜೆಪಿ ಯಾಕೆ ಸೈಲೆಂಟ್ ಆಗಿದೆ, ಕೇಂದ್ರಕ್ಕೆ ಹೋಗಿ ಯಾಕೆ ಮನವಿ ಮಾಡ್ತಾ ಇಲ್ಲ ಅನ್ನುವಂಥ ಆರೋಪಗಳೇ ಪ್ರತಿಪಕ್ಷಗಳ ಆರೋಪಕ್ಕೆ ತಿರುಗೇಟು ಕೊಡುವಂಥ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡಿಕೊಂಡಿದೆ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಭೂ ಪರಿಹಾರ ಏನಿದೆ ಆ ಒಂದು ಪರಿಹಾರದ ವಿಚಾರದಲ್ಲೂ ಕೂಡ ಸರ್ಕಾರದಲ್ಲಿ ಒಂದಷ್ಟು ವಿಳಂಬ ನೀತಿ ಆಗ್ತಾ ಇದೆ ಅನ್ನೋಂಥ ಆರೋಪಗಳು ಇದ್ದಾವೆ. ಆ ಒಂದು ವಿಳಂಬ ನೀತಿಯ ಆರೋಪಗಳಿಗೆ ಯಾವೆಲ್ಲ ಸರ್ಕಾರದಿಂದ ಪ್ರಕ್ರಿಯೆಗಳು ನಡೆದಿದ್ದಾವೆ ಅನ್ನೋಂಥ ಪ್ರತ್ಯುತ್ತರನೂ ಕೂಡ ಕೊಡಲಿಕ್ಕೆ ಸರ್ಕಾರ ತಯಾರು ಮಾಡಿಕೊಂಡಿದೆ. ಮತ್ತೊಂದು ಕಡೆಗೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಆಗಿರ್ಬೋದು ಮತ್ತು ಕೇಂದ್ರ ಸರ್ಕಾರದಿಂದ ಬರಬೇಕಾದಂಥ GST ಪರಿಹಾರ ಅದನ್ನು ಬರದೇ ಇರುವಂಥ ಕಾರಣಕ್ಕಾಗಿ ಸಂಸದರು ಕೂಡ ಬಿಜೆಪಿ ಸಂಸದರು ಕೂಡ ಅಲ್ಲಿ ಕೇಂದ್ರದಲ್ಲಿ ಮಾತಾಡ್ತಾ ಇಲ್ಲ ಅನ್ನೋಂಥ ಒಂದಷ್ಟು ಟೀಕೆಗಳು ಈಗ ಸರ್ಕಾರ ಹೋಗಿ ಮಾಡ್ತಾರಂಥದ್ದು. ಒಟ್ಟಾರೆಯಾಗಿ ಇವತ್ತಿನ ಎರಡೂ ಸದನದಲ್ಲೂ ಕೂಡ ಆಡಳಿತ ಮತ್ತು ವಿಪಕ್ಷಗಳ ಸದಸ್ಯರ ನಡುವೆ ಜ್ವಲಂತ ಸಮಸ್ಯೆಗಳ ಚರ್ಚೆ ಜೊತೆಗೆ ಒಂದಷ್ಟು ರಾಜಕೀಯ ಕಾಳಗಗಳು ಕೂಡ ಜೋರಾಗಿ ನಡೆಯುತ್ತೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದಕ್ಕೆ ಜಸ್ಟ್ ಎಕ್ಸಾಂಪಲ್ ನಿನ್ನೆ ವಿಧಾನ ಪರಿಷತ್ನಲ್ಲೂ CT ರವಿ ಅವರು ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಈ ಭಾಗದ ಕಬ್ಬು ಬೆಳೆಗಾರರ ವಿಚಾರವಂತ ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಶಿವಾನಂದ ಪಾಟೀಲ್ ಅವರು ಕೂಡ ಎದ್ದು ನಿಂತು ಒಂದಷ್ಟು ಉತ್ತರ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಸದಸ್ಯರ ನಡುವೆ ಒಂದಷ್ಟು ವಾಗ್ವಾದ ಜೋರಾಗಿ ನಡೆಯಿತು. ಇವತ್ತು ಕೂಡ ಆ ವಾಗ್ವಾದಗಳು ಜೋರಾಗಿ ನಡೆಯುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದ ಹೇಳಿದ್ರೆ ಇಲ್ಲಿ ಸಮಸ್ಯೆಗಳ ಚರ್ಚೆಗಳ ಜೊತೆಗೆ ಉತ್ತರ ಕರ್ನಾಟಕದ ಭಾಗದ ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಡೆ ಅಧಿವೇಶನ ನಡೀತಾ ಇದೆ. ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಆಡಳಿತ ಪಕ್ಷದಲ್ಲಿ ಒಗ್ಗಟ್ಟು ಕಾಣಿಸ್ಕೊಳ್ಬೇಕು. ಈ ಒಂದು ಮಂತ್ರವನ್ನ ಜಪಿಸುವಂತ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡೋದಕ್ಕೆ ಮುಂದಾಗಿತ್ತು. ಯಾವಾಗ ಕುರ್ಚಿ ಕಾಳಗ ತಾರಕಕ್ಕೇರಿತ್ತು, ಅಧಿವೇಶನದ ಮೇಲೆ ಇದರ ಎಫೆಕ್ಟ್ ಬೀಳಬಾರ್ದು ಅನ್ನೋ ಕಾರಣಕ್ಕೋಸ್ಕರ CM ಮತ್ತು DCM ಇಬ್ಬರನ್ನೂ ಕೂಡ ಒಟ್ಟೊಟ್ಟಿಗೆ ಮೀಟಿಂಗನ್ನು ಮಾಡಿ ಒಂದು ಸ್ಪಷ್ಟ ಸಂದೇಶವನ್ನು ಕೊಡಿ ಅಂತ ಹೇಳೋ ಮೂಲಕ 2 ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುತ್ತೆ. ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಹೇಳ್ತಾರೆ. ಅಲ್ಲಿಗೆ ಎಲ್ಲೋ ಒಂದು ಕಡೆ ಅಲ್ಪ ವಿರಾಮ ಸಿಕ್ಕದಂಗೆ ಆಗುತ್ತೆ, ಕದನಕ್ಕೆ ಅಲ್ಪ ವಿರಾಮ ಸಿಕ್ಕಂತಾಗುತ್ತೆ. ಆದರೆ ಆ ಅಲ್ಪ ವಿರಾಮಕ್ಕೆ ಅಂದರೆ ಕದನ ವಿರಾಮಕ್ಕೆ ಮತ್ತೆ ಬ್ರೇಕ್ ಮಾಡುವಂಥ ಕೆಲಸವನ್ನು ಮಾಡಿದ್ದು ಯತೀಂದ್ರ ಸಿದ್ದರಾಮಯ್ಯ. ಈ ರಿಪೋರ್ಟ್ ಕುರ್ಚಿ ಕದನ ವಿರಾಮಕ್ಕೆ ಯತೀಂದ್ರ ಬ್ರೇಕ್. ಹೈಕಮಾಂಡ್ ಲೆಕ್ಕಾಚಾರ ಮತ್ತೆ ಉಲ್ಟಾ. ಬೆಳಗಾವಿ ಅಧಿವೇಶನದ ಹೊತ್ತಲ್ಲಿ ಪವರ್ ಫೈಟ್ ತನ್ನಗಾಗಿಸಲು ಹೈಕಮಾಂಡ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಪ್ಲಾನ್ ಮಾಡಿತ್ತು. ಬಳಿಕ DCM ಮನೆಯಲ್ಲಿ ಇಡ್ಲಿ, ನಾಟಿ ಕೋಳಿ ಸಾರು ಸೌದಿದ್ದು ಕೂಡ ಆಯಿತು. ಸಿದ್ದರಾಮಯ್ಯ, DK ಶಿವಕುಮಾರ್ ನಾವು ಬ್ರದರ್ಸ್ ಅಂತ ಹೋದಲ್ಲಿ ಬಂದಲ್ಲಿ ಮಾತನಾಡ್ಕೊಳ್ತಿದ್ರು. ಆದ್ರೆ ಈಗ ಒಗ್ಗಟ್ಟಿನ ಮಂತ್ರಕ್ಕೆ CM ಪುತ್ರ ಯತೀಂದ್ರ ಎಳ್ಳು ನೀರು ಬಿಟ್ಟಂತೆ ಕಾಣ್ತಾ ಇದೆ. ನಮ್ಮಪ್ಪನೇ ಪೂರ್ಣಾವಧಿ CM ಅನ್ನೋ ಮೂಲಕ ಉರಿಯೋ ಬೆಂಕಿಗೆ ತುಪ್ಪವನ್ನ ಸುರಿದಿದ್ದಾರೆ. ಯತೀಂದ್ರ ಹೇಳಿಕೆಯಿಂದ DK ಬನ ಕೆರಳಿ ಕೆಂಡವಾಗಿದೆ. ಕೂಡಲೇ CM ಪುತ್ರ MLC ಯತೀಂದ್ರಿಗೆ ನೋಟಿಸ್ ನೀಡಿ ಅಂತ ಆಗ್ರಹಿಸಿದ್ದಾರೆ. ಆದ್ರೂ ಕೂಡ ಯತೀಂದ್ರ ಮಾತ್ರ ತಮ್ಮ ಹೇಳಿಕೆಗೆ ಬದ್ಧ ಅಂತ ಹೇಳ್ತಿದ್ದಾರೆ.
ಯೂಶಲಿ CLP ಅದೆಲ್ಲ ಚರ್ಚೆ ಆಗೋದಿಲ್ಲ. CLP ಚರ್ಚೆ ಆಗೋ ವಿಷಯಗಳೇ ಬೇರೆ. ಅಲ್ಲಿ ಅಧಿವೇಶನ ಟೈಮಲ್ಲಿ ಆಗೋ CLP ಮೀಟಿಂಗ್ನಲ್ಲಿ ಅಧಿವೇಶನದಲ್ಲಿ ಯಾವ ವಿಚಾರಗಳನ್ನ ನಾವು ಚರ್ಚೆ ಮಾಡಬೇಕು, ಮತ್ತೆ ಪ್ರತಿಪಕ್ಷಗಳು ಏನಾದರೂ ಟೀಕೆ ಮಾಡೋದಕ್ಕೆ ಆ ರೀತಿ ಉತ್ತರ ಕೊಡಬೇಕು, ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ತಮ್ಮ ಹೇಳಿಕೆಗೆ ಈಗಲೂ ಬದ್ಧವಾಗಿದ್ದೀರಿ ಸರ್? ನೋಡೋಣ ಆಗುತ್ತೆ. ಅಲ್ಲ, ತಮ್ಮ ಹೇಳಿಕೆಗೆ ಈಗಲೂ ಬದ್ಧವಾಗಿದ್ದೀರಾ ಅಂತ ಸರ್? ರೆಸ್ಪಾನ್ಸ್ ಮಾಡಲಿ, ಏನು ಹೇಳ್ಬೇಕು ಎಲ್ಲ ನೆನ್ನೆ ಹೇಳಿದ್ರಿ ಸರ್. ಆದ್ರೆ ಸರ್, ತಮಗೆ ನೋಟಿಸ್ ಕೊಡಬೇಕು ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್ ಬೇರೆ ಶಾಸಕರು. ನೋಡೋಣ. ಯತೀಂದ್ರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡದ ಡಿಕೆಶಿ. ನನಗೆ ಗೊತ್ತಿಲ್ಲ, ನಾನು ಅದೆಲ್ಲ ಹೈಕಮಾಂಡ್ ನನ್ನ ಹತ್ರ ಮಾತಾಡೋದು ಯಾವ ಕರೀತಾರೆ ಅನ್ನೋದು ನಾನು ಅದನ್ನ ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ. ಮಾತಾಡ್ತೀನಿ, ಖಂಡಿತ ಮಾತಾಡೋಣ. ಅವರು ವರಿಷ್ಠರ ಸ್ಥಾನ ತುಂಬೋದು ಬೇಡ, ವರಿಷ್ಠರು ಬೇರೆ ಇದ್ದಾರೆ. ಇದಕ್ಕೆ ತೀರ್ಮಾನ ಮಾಡುವಂಥವ್ರು, ಇದಕ್ಕೆ ಸಲಹೆ ಕೊಡುವಂಥವ್ರು, ಇದಕ್ಕೆ ತೀರ್ಮಾನ ಮಾಡುವಂಥವ್ರು ಶಕ್ತಿಯುತವಾಗಿ ಇದ್ದಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷದ ಶಿಸ್ತಿದೆ. ನಮ್ಮ ಹೈಕಮಾಂಡ್ ಹೇಳ್ತಾರೆ ಅದಕ್ಕೆ ಬದ್ಧ ಅಂತ. ಈಗ ಯಾವಾಗ ಇದೆಲ್ಲ ಚರ್ಚೆ ಆಗಬೇಕಾಗಿರೋದು? ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ರೆ ಆ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಅವ್ರು ಕೂತವ್ರು, ಏನಕ್ಕೆ ಇದೆಲ್ಲ ಚರ್ಚೆ ಬೇಕು? ಅದೇ ಹಂಗೆ ಕಂಟಿನ್ಯೂ ಆಗುತ್ತದು. ಈಗ ನಮ್ಮ ಪಕ್ಷ ಯಾರು? ಹೈಕಮಾಂಡ್ ತಾನೆ ನಮ್ಮ ಪಕ್ಷ. ಹೈಕಮಾಂಡ್ ಸರ್, ನಾನು ಭಾಳ ಸತಿ ಹೇಳಿದ್ದೀನಿ, ನಮ್ಮ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ಅದಕ್ಕೆಲ್ಲ ನಾವು ಬದ್ಧ. ಅಂದರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ, ಇದು 28ವರೆಗೂ ಅವ್ರು ಕುರ್ಚಿಯಲ್ಲಿ ಕೂರ್ತಾರಂತ ನನ್ನ ಅಭಿಪ್ರಾಯ. ಅದು ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕದನ ಇನ್ನೂ ನಿಗಿ ಕೆಂಡವಾಗಿದ್ದು, ಉರಿಯೋ ಬೆಂಕಿಗೆ ಸಿಎಂ ಪುತ್ರ ತುಪ್ಪ ಸುರಿದಿರುವುದಂತೂ ಅಕ್ಷರಶಃ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾವಾಗ ಈ ಕದನ ವಿರಾಮವನ್ನ ಉಲ್ಲಂಘನೆಯನ್ನ ಮಾಡಿದ್ರು ಯತೀಂದ್ರ ಸಿದ್ದರಾಮಯ್ಯವರು, ತಕ್ಷಣ ಹೈಕಮಾಂಡ್ ಕೆರಳಿ ಕೆಂಡವಾಗಿದೆ. ನಾವು ಹೇಳಿದ್ವಲ್ಲ, ಯಾರು ಈ ವಿಚಾರವಾಗಿ ಚರ್ಚೆನ ಮಾಡಬಾರ್ದು, ಪ್ರತಿಕ್ರಿಯೆ ಕೊಡಬಾರ್ದು ಅಂತೇಳಿ. ಆದರೂ ಯಾಕೆ ಕೊಟ್ರಿ ಅಂತ ಹೇಳಿ ಕೆರಳಿ ಕೆಂಡವಾಗಿದೆ ಅಂತ ಹೈಕಮಾಂಡ್. ಅಷ್ಟೇ ಅಲ್ಲದೆ ಅಧಿವೇಶನ ಮುಗಿಯೋವರೆಗೂ ಕೂಡ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ಅಂತೇಳಿ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ವಿರುದ್ಧ ದೆಹಲಿ ನಾಯಕರು ಗರಂ ಆಗಿದ್ದಾರೆ. ಅಧಿವೇಶನ ಮುಗಿಯುವವರೆಗೂ ಕೂಡ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿ ಖಡಕ್ ಸೂಚನೆ ಕೊಟ್ಟಂತ ಬೆನ್ನಲ್ಲೇ ಈ ಜಟಾಪಟಿ ಮುಂದುವರೆದಿದೆ. ಸಿಎಂ ಪುತ್ರನ ಬಾಯಿಗೆ ಬೀಗ ಜಡಿದಿದೆ ಈಗ ಹೈಕಮಾಂಡ್. ಸಿದ್ದು DK ಪಣಿಗಳಿಗೆ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ದೆಹಲಿ ವರಿಷ್ಠರು. ಅಧಿವೇಶನ ಮುಗಿಯುವವರೆಗೂ ಕೂಡ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡಬಾರದು ಅಂತೇಳಿ ಎಲ್ಲರಿಗೂ ಕೂಡ ಎಚ್ಚರಿಕೆಯನ್ನು ಕೊಡಲಾಗಿದೆ ಅನ್ನೋ ಮಾಹಿತಿ. ನೋಡಿ, ಈಗ ಹೆಂಗಾಗೋಯ್ತು ಅಂತಂದರೆ, ಎರಡೂ ದೇಶಗಳ ನಡುವೆ ಯುದ್ಧ ನಡೀತಾ ಇರುತ್ತೆ. ಎರಡು ದೇಶಗಳ ನಡುವೆ ಯುದ್ಧ ನಡೆಯುವ ಸಂದರ್ಭದಲ್ಲಿ ಸೀಸ್ ಫೈರ್ ಅಂತ ಮಾಡ್ತಾರೆ, ಅಂದರೆ ಕದನ ವಿರಾಮ ಅಂತ ಘೋಷಣೆ ಮಾಡ್ತಾರೆ. ಕದನ ವಿರಾಮ ಅಂತ ಘೋಷಣೆ ಮಾಡಿದಾಗ ಎರಡೂ ದೇಶದವರು ನೆಮ್ಮದಿಯಾಗಿರ್ತಾರೆ, ಏನು ತಂಟೆ ತಕರಾಗೋಲ್ಲ, ಫೈಟಿಂಗ್ ಮಾಡಲ್ಲ, ಶೂಟಿಂಗ್ ಮಾಡಲ್ಲ, ಫೈರಿಂಗನ್ನು ಕೂಡ ಮಾಡೋಕ್ಕೋಗಲ್ಲ. ಯಾರೋ ಒಬ್ಬರು ಬಂದು ಅಲ್ಲಿ ಸುಮ್ಮನೆ ಒಂದು ಕಲ್ಲು ಹಾಕ್ಬಿಡ್ತಾರೆ. ಕಲ್ಲು ಹಾಕಿದಾಗ ಏನಾಗುತ್ತೆ, ಮತ್ತೆ ಅವರು ಕದನ ವಿರಾಮ ಉಲ್ಲಂಘನೆ ಆಗೋಯ್ತು ಅಂತೇಳಿ ಈ ಕಡೆಯಿಂದನೂ ಫೈರಿಂಗ್ ಸ್ಟಾರ್ಟ್ ಆಗುತ್ತೆ, ಆ ಕಡೆಯಿಂದನೂ ಕೂಡ ಫೈರಿಂಗ್ ಸ್ಟಾರ್ಟ್ ಆಗುತ್ತೆ. ಅದೇ ಆಗ್ತಾ ಇರೋದಿಲ್ಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದ್ದೇ ಯತೀಂದ್ರ ಸಿದ್ದರಾಮಯ್ಯವರು. ಈಗ ಹೈಕಮಾಂಡ್ ಅವರಿಗೆ ಬಾಯಿ ಮುಚ್ಕೊಂಡಿರಿ ಅಂತಂದರೆ ಅವ್ರು ಇರ್ಬೋದು. ಆಲ್ರೆಡಿ ಯುದ್ಧ ನಿಂತೋಗಿತ್ತು, ಒಂದು ಕಲ್ಲಾಕಿ ಮತ್ತೆ ಯುದ್ಧ ಆರಂಭ ಆಗೋಯ್ತು. ಈಗ ಮತ್ತೆ ಅದನ್ನು ತಡೆಯುವಂಥ ಪ್ರಯತ್ನ. ಬಸವರಾಜ್, ಸಿಎಂ ಪುತ್ರ ಯತೀಂದ್ರ ಅವರಿಂದಲೇ ಕದನ ವಿರಾಮ ಉಲ್ಲಂಘನೆ ಆಗಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ CM ನಡುವೆ ಸಮನ್ವಯ ಮೂಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನ ಆಯೋಜನೆ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ ಒಂದಷ್ಟು ಕಸರತ್ತನ್ನು ಮಾಡಿತ್ತು. ಇಬ್ಬರು ಕೂಡ ನಾವು ಒಗ್ಗಟ್ಟಾಗಿದ್ದೇವೆ ಅನ್ನುವಂಥ ಸಂದೇಶವನ್ನು ಇನ್ನು ಕೊಟ್ಟರು. ಆದರೆ ಒಂದೇ ದಿನಕ್ಕೆ, ಸದನ ಆರಂಭವಾದ ಒಂದೇ ದಿನಕ್ಕೆ ಅದನ್ನೆಲ್ಲ ಹೊಳೆಯಲ್ಲಿ ಹುಣಸೆನ್ ತೊಳೆದ್ರು ಅಂತಾರಲ್ಲ, ಆ ಒಂದು ವಾರದ ಪ್ರೊಸೆಸ್ ಅನ್ನು ಒಂದೇ ದಿನದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಧಕ್ಕೆ ತರುವ ಮೂಲಕ ಒಂದು ರೀತಿಯಲ್ಲಿ DK ಶಿವಕುಮಾರ್ ಬಣದ ಶಾಸಕರನ್ನ ಆಕ್ರೋಶಗೊಳ್ಳುವಂತೆ ಮಾಡಿದ್ರು ಮತ್ತು ಅದಕ್ಕೆ ತಿರುಗೇಟನ್ನು ಕೂಡ ಕೊಟ್ಟರು. ಹೈಕಮಾಂಡ್ ರೀತಿ ಯತೀಂದ್ರ ಸಿದ್ದರಾಮಯ್ಯ ವರ್ತಿಸ್ತಾ ಇದ್ದಾರೆ, ಅದಕ್ಕೆ ಮೊದಲು ಬ್ರೇಕ್ ಹಾಕೊಳ್ಳಿ ಅನ್ನುವಂಥ ಒಂದು ತಿರುಗೇಟನ್ನು ಕೂಡ DK ಶಿವಕುಮಾರ್ ಬಣದವರು ಕೊಟ್ಟರು. ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಗೊಂದಲ ಆಗ್ತಾ ಇದೆ ಅನ್ನೋದು ಕಳೆದ 2 ದಿನಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೂ ಹೋದಂತೆ ಕಾಣಿಸ್ತು. ಅದಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಮತ್ತೊಂದು ಸ್ಟ್ರಿಕ್ಟ್ ಆಗಿ ಒಂದು ವಾರ್ನಿಂಗ್ ಕೊಡೋ ಮೂಲಕ ನೀವು ಯಾವುದೇ ಕಾರಣಕ್ಕೂ ಈ ತರದ ಹೇಳಿಕೆಗಳನ್ನು ಕೊಡಬಾರದು, ಅಧಿವೇಶನ ಮುಗುವವರೆಗೂ ಸೈಲೆಂಟ್ ಆಗಿರಬೇಕು ಅನ್ನುವಂಥ ಒಂದು ಕಡಕ್ ಸೂಚನೆಯನ್ನ ಈಗಾಗಲೇ ಹೈಕಮಾಂಡ್ ನಾಯಕರು ರಾಜ್ಯದ ನಾಯಕರಿಗೆ ಪಾಸ್ ಮಾಡಿದ್ದಾರೆ. ಅದನ್ವಯ ನಿನ್ನೆ CLP ಸಭೆಯಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಎಲ್ಲಾ ಶಾಸಕರಿಗೂ ಒಂದು ಕಿವಿ ಮಾತುಗಳನ್ನು ಹೇಳಿರುವಂಥದ್ದು. ಯಾವುದೇ ಗೊಂದಲಗಳಿಲ್ಲ, ಯಾರು ಕೂಡ ಹೇಳಿಕೆಗಳನ್ನು ಕೊಡಬೇಡಿ, ಹೈಕಮಾಂಡ್ ಎಲ್ಲವನ್ನು ನಿರ್ಧಾರ ಮಾಡುತ್ತೆ, ಅಲ್ಲಿವರೆಗೂ ಶಾಂತ
ಅನ್ನುವಂಥ ಒಂದು ಸೂಚನೆಯನ್ನ ಕೊಟ್ಟಿರೋದ್ರಿಂದ ಇವತ್ತಿಂದ ಆದರೂ ಕಾಂಗ್ರೆಸ್ ಶಾಸಕರು ಸೈಲೆಂಟ್ ಆಗ್ತಾರಾ ಅಥವಾ ಮತ್ತೆ ಅದೇ ರಾಗ ಅದೇ ಹಾಡು ಅನ್ನುವಂತೆ ಮತ್ತೆ ಈ ಒಂದು ಧ್ವನಿ ಎತ್ತುವಂತ ಮೂಲಕ ಅವರವರ ನಾಯಕರ ಮೂಲಕ ಒಂದಷ್ಟು ಧ್ವನಿ ಎತ್ತುವ ಮೂಲಕ ಮತ್ತೆ ಈ ತರಹದ ಕದನ ವಿರಾಮ ಉಲ್ಲಂಘನೆ ಆಗಿದೆ ಆದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸೈಲೆಂಟ್ ಆಗಿ ಕೂರುವಂತೆ ನೆಕ್ಸ್ಟ್ ಕಾಣೋದಿಲ್ಲ. ಯಾಕಂದ್ರೆ ಒಂದಷ್ಟು ನೋಟಿಸ್ಗಳನ್ನು ಕೊಡಬಹುದು ಮತ್ತು ಶೀಘ್ರವಾಗಿ ರಾಜ್ಯದಲ್ಲಿ ಇದ್ದಿರ್ತಕ್ಕಂಥ ಗೊಂದಲಗಳಿಗೆ ಬ್ರೇಕ್ ಹಾಕುವಂತ ಕೆಲಸವನ್ನ 19-20 ತಾರೀಕಿನ ಬಳಿಕ ಮಾಡುವಂತ ಸಾಧ್ಯತೆಗಳಿದ್ದಾವೆ. ಸದ್ಯಕ್ಕೆ ಕದನ ವಿರಾಮವನ್ನ ಮತ್ತೊಂದು ಸಾರಿ ಘೋಷಣೆ ಆಗಿದೆ. ಆದ್ರೆ ಅದು ಎಷ್ಟು ದಿನಗಳವರೆಗೆ ನಡೆಯುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಯಾಕಂದ್ರೆ ಯಾರು ಕೂಡ ಶಾಸಕರು ನಾಯಕರನ್ನ ಮೀರಿ ಹೋಗಿರತಕ್ಕಂಥದ್ದು ಮತ್ತು ನಾಯಕರನ್ನ ಮೀರಿ ಮಾತನಾಡ್ತಾ ಇರ್ತಕ್ಕಂಥದ್ದು. ಆದ್ರಿಂದ ಇದು ಬಹಳ ದಿನ ಕದನ ವಿರಾಮ ಆಗತ್ತೆ ಅನ್ನುವಂಥ ಲೆಕ್ಕಾಚಾರಗಳು ಕಾಣಿಸ್ತಾ ಇಲ್ಲ. ನಾಗೇಂದ್ರ ಬಾಬು. ಓಕೆ ಬಸವರಾಜ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ನೋಡಿ, ಇವತ್ತು ಇಷ್ಟೆಲ್ಲ ಆದ ಬಳಿಕ ಒಂದು ಕಡೆ ಸರ್ಕಾರದಲ್ಲಿರುವಂಥ ಅಧಿಕಾರಿಗಳು ಜೊತೆಗೆ ಎಲ್ಲರೂ ಕೂಡ ಒಂದು ಕಡೆ ಅವ್ರ ಪಾಡಗವ್ರು ಇದ್ದಾರೆ. ಆದರೆ ಶಾಸಕರು ಅನುದಾನದ ವಿಚಾರವಾಗಿ ಸುಮ್ಮನೆ ಇರ್ತಾರ? ಖಂಡಿತವಾಗ್ಲೂ ಸುಮ್ಮನೆ ಇರೋದಿಲ್ಲ. ನಿನ್ನೆ CLP ಮೀಟಿಂಗ್ ಆಗುತ್ತೆ. CLP ಮೀಟಿಂಗ್ನಲ್ಲಿ ಅನೇಕ ಶಾಸಕರು, ಕಾಂಗ್ರೆಸ್ನ ಶಾಸಕರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. CLP ಸಭೆಯಲ್ಲಿ ಶಾಸಕರ ಅಸಮಾಧಾನ ಸ್ಫೋಟಗೊಂಡಿದೆ. ಹೆಚ್ಚಿನ ಅನುದಾನಕ್ಕೆ ಕಾಂಗ್ರೆಸ್ ಶಾಸಕರಿಂದ ಬೇಡಿಕೆ. ಕಾಂಗ್ರೆಸ್ ಶಾಸಕರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಕೇವಲ ಗ್ಯಾರಂಟಿಯನ್ನು ನಂಬಿಕೊಂಡ್ರೆ ಸಾಧ್ಯವೇ ಇಲ್ಲ. 25-50 ಕೋಟಿ ಜೊತೆ ಹೆಚ್ಚಿನ ಅನುದಾನವನ್ನು ಕೊಡಿ, ರಸ್ತೆ ಗುಂಡಿಗಳನ್ನು ಮುಚ್ಚುವಂತೆ ಶಾಸಕರು ಒತ್ತಾಯಿಸಿದ್ದಾರೆ. ನೋಡಿ, ನಿನ್ನೆ ಶಾಸಕರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅನೇಕ ವಿಚಾರಗಳ ಬಗ್ಗೆ CLP ಮೀಟಿಂಗ್ನಲ್ಲಿ ಚರ್ಚೆ ಕೂಡ ಆಯಿತು. ಇದರ ಜೊತೆಗೆ ಈ ಕುರ್ಚಿ ಕಾಳದ ಫೈಟ್ನ ವಿಚಾರವಾಗಿ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತಲ್ಲ. ನಿನ್ನೆ ಇದರ ಬಗ್ಗೆ ಕೂಡ CLP ಮೀಟಿಂಗ್ನಲ್ಲಿ ಪ್ರಸ್ತಾಪ ಆಗಿದೆ. CM ಸಿದ್ದರಾಮಯ್ಯ ಅವರು ವಾರ್ನಿಂಗನ್ನು ಮಾಡಿದ್ದಾರಂತೆ. ಯಾರಿಗೆ ಗೊತ್ತಾ? ಈ ರಿಪೋರ್ಟ್ ನೋಡಿ. ಅಧಿಕಾರ ಹಂಚಿಕೆ ಬಗ್ಗೆ ಮಾತನಾಡದಂತೆ CM ಸೂಚನೆ. CLP ಸಭೆಯಲ್ಲಿ ಅನುದಾನಕ್ಕೆ ಬೇಡಿಕೆ ಇಟ್ಟ ಶಾಸಕರು. ಅಧಿವೇಶನ ಆರಂಭವಾದರೂ ಈ ಪವರ್ ಫೈಟ್ ಜಿದ್ದಾಜಿದ್ದಿ ಮಾತ್ರ ನಿಲ್ತಾ ಇಲ್ಲ. ಹೀಗಾಗಿ ನಿನ್ನೆ ರಾತ್ರಿ ನಡೆದಂತಹ CLP ಸಭೆಯಲ್ಲಿ CM ಸಿದ್ದರಾಮಯ್ಯ ಶಾಸಕರು ಸಚಿವರಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಧಿಕಾರ ಹಂಚಿಕೆ ಬಗ್ಗೆ ಯಾರು ಕೂಡ ಮಾತನಾಡಬೇಡಿ, ಗೊಂದಲ ಸೃಷ್ಟಿ ಮಾಡಲೇಬೇಡಿ ಅಂತ ಸಿದ್ದರಾಮಯ್ಯ ಕಿವಿಮಾತು ಹೇಳಿದ್ದಾರಂತೆ. ಇನ್ನು ಇದೇ ವೇಳೆ ಕಾಂಗ್ರೆಸ್ ಕೆಲವೊಂದಿಷ್ಟು ಶಾಸಕರು ಹೆಚ್ಚಿನ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಕೇವಲ ಗ್ಯಾರಂಟಿ ನಂಬಿಕೊಂಡ್ರೆ ಸಾಧ್ಯವಿಲ್ಲ. 25 ಕೋಟಿ 50 ಕೋಟಿ ಜೊತೆಗೆ ಇನ್ನೂ ಹೆಚ್ಚಿನ ಅನುದಾನ ಕೊಡಿ, ರಸ್ತೆಗಳ ಅಭಿವೃದ್ಧಿಗೆ ಪ್ರಾಮುಖ್ಯತೆ ಕೊಡಬೇಕು, ಗುಂಡಿ ಮುಚ್ಚಬೇಕು ಎಂದಿದ್ದಾರಂತೆ. ಇನ್ನು ಸಭೆ ಬಳಿಕ ಮಾತನಾಡಿ KN ರಾಜಣ್ಣ ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಅದಕ್ಕೆ ಎಲ್ಲರೂ ಕೂಡ ಬದ್ಧ ಅಂತ ಪುನರುಚ್ಚರಿಸಿದ್ದಾರೆ. ಈಗ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಇಬ್ರು ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರು ಅಂತ ಹೇಳಿದ್ದೇವೆ. ನಾವು ಬಾಲೀಸ್ ಇನ್ ದಿ ಕೋರ್ಟ್ ಆಫ್ ದ ಹೈಕಮಾಂಡ್ನಲ್ಲಿ ಏನು ತೀರ್ಮಾನ ಯಾವತ್ತು ಮಾಡ್ತಾರೆ ಮಾಡಲಿ, ಅಲ್ಲಿನವರೆಗೂ ಯಥಾಸ್ಥಿತಿ ಮುಂದುವರ್ಕೊಂಡು ಹೋಗ್ತದೆ. ಯಾರೆಲ್ಲ ಏನೇ ವ್ಯಕ್ತಪಡಿಸಿದ್ರು ಅಭಿಪ್ರಾಯಗಳು ಅದು ಅವರ ವೈಯಕ್ತಿಕ ಅಭಿಪ್ರಾಯಗಳೇ ಹೊರತು ಅದು ಯಾವುದೇ ಪಕ್ಷದ ಅಭಿಪ್ರಾಯ ಏನೂ ಅಲ್ಲ, ಹೈಕಮಾಂಡ್ ಅಭಿಪ್ರಾಯ ಏನೂ ಅಲ್ಲ. ಮತ್ತೆ ಅವರು ಹೇಳ್ತಕ್ಕಂಥ ಅಭಿಪ್ರಾಯ ಮುಖ್ಯಮಂತ್ರಿಗಳದ್ದು ಅಲ್ಲ, ಉಪಮುಖ್ಯಮಂತ್ರಿಗಳದ್ದು ಅಲ್ಲ. ಇನ್ನು ಕಾಂಗ್ರೆಸ್ CLP ಸಭೆಯಲ್ಲಿ ಬಿಜೆಪಿ ಉಚ್ಚಾಟಿತ ಶಾಸಕರಾದ ST ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಭಾಗಿಯಾಗಿದ್ರು. ಒಟ್ನಲ್ಲಿ CLP ಸಭೆ ಬಳಿಕವಾದರೂ ಕೂಡ ಈ ಪವರ್ ಫೈಟ್ ನಿಲ್ಲುತ್ತಾ ಅಥವಾ ಮುಂದುವರಿಯುತ್ತಾ ಕಾದು ನೋಡಬೇಕಾಗಿದೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು. ಆಲ್ರೆಡಿ ಬಸವರಾಜ್, ನಿನ್ನೆ CLP ಮೀಟಿಂಗ್ನಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಬಹಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ಅಂತಂದರೆ ಶಾಸಕರು ಅಸಮಾಧಾನವನ್ನು ಹೊರಹಾಕಿದ್ದು, ಅನುದಾನ ಕೊಡಿ ಅಂತೇಳಿ. ಮತ್ತೊಂದು ಕಡೆ CM ಸಿದ್ದರಾಮಯ್ಯ ಅವರು ವಾರ್ನಿಂಗ್ ಅನ್ನು ಮಾಡಿದ್ದು. ಓವರಾಲ್ ಏನಾಯಿತು CLP ಮೀಟಿಂಗ್ನಲ್ಲಿ ಬಸವರಾಜ್? ಖಂಡಿತ ನಾಗೇಂದ್ರ ಬಾಬು, ನಿನ್ನೆ CLP ಸಭೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತ್ತು. ಒಂದು ನಾಯಕತ್ವದ ವಿಚಾರವಾಗಿ ಧ್ವನಿ ಎತ್ತಬಹುದು ಅನ್ನುವಂಥ ಒಂದಷ್ಟು ಆಗ್ರಹಗಳಿತ್ತು. ಆದರೆ ಶಾಸಕರು ನಾಯಕತ್ವದ ಗೊಂದಲದ ವಿಚಾರವಾಗಿ ಧ್ವನಿ ಎತ್ತದೆ, ಅನುದಾನದ ವಿಚಾರವಾಗಿ ಬಹಳ ಪ್ರಮುಖವಾಗಿ ಧ್ವನಿ ಎತ್ತಿರ್ತಕ್ಕಂಥದ್ದು. ಕಳೆದ 6 ತಿಂಗಳಿಂದ ಅನುದಾನ ಬಿಡುಗಡೆ ಮಾಡ್ತೇವೆ ಅನ್ನುವಂಥ ಮಾತನ್ನ CM ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಈಗಾಗಲೇ 50 ಕೋಟಿಯನ್ನ ನಾವು ಬಿಡುಗಡೆ ಮಾಡ್ತೇವೆ ಅನ್ನುವಂಥ ಮಾತನ್ನ ಕಳೆದ ಅಧಿವೇಶನದಲ್ಲೇ ಜುಲೈಯಲ್ಲಿ ನಡೆದಂಥ ಸಂದರ್ಭದಲ್ಲಿ ಹೇಳಿದ್ರು, ಭರವಸೆ ಕೊಟ್ಟಿದ್ರು. ಆದರೆ ಡಿಸೆಂಬರ್ ಬಂದರೂ ಕೂಡ ಇನ್ನೂ ಹಣ ಬಿಡುಗಡೆ ಆಗಿಲ್ಲ ಅನ್ನುವಂಥದ್ದು ಶಾಸಕರ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ನೀವು ಗ್ಯಾರಂಟಿಗಳ
ಗ್ಯಾರಂಟಿಗಳನ್ನು ನಂಬ್ಕೊಂಡು ಕೂತ್ಕೊಂಡು ನಮಗೆ ಈ ರೀತಿಯಾದಂಥ ಅನುದಾನಗಳನ್ನು ಕೊಕ್ಕೆ ಹಾಕಿದ್ದೆ ಆದಲ್ಲಿ ನಾವು ಕ್ಷೇತ್ರದಲ್ಲಿ ಮುಖ ತೋರ್ಸೋಕ್ಕಾಗ್ತಾ ಇಲ್ಲ, ರಸ್ತೆಗಳ ಅಭಿವೃದ್ಧಿ ಆಗ್ತಾ ಇಲ್ಲ, ಚರಂಡಿಗಳ ಅಭಿವೃದ್ಧಿ ಆಗ್ತಾ ಇಲ್ಲ, ದೇವಸ್ಥಾನಗಳಿಗೆ ಹಣ ಕೊಡೋಕ್ಕಾಗ್ತಾ ಇಲ್ಲ, ಹಬ್ಬ ಹರಿದಿನಗಳಿಗೆ ಜನರಿಗೆ ನಾವು ಹಣ ಕೊಡೋಕ್ಕಾಗ್ತಾ ಇಲ್ಲ. ಹೀಗಾಗಿ ನೀವು ಅನುದಾನವನ್ನು ಸಮರ್ಪಕವಾಗಿ ಕೊಡಿ, ಮೊದಲು ಈಗ ಇರ್ತಕ್ಕಂಥ ಬ್ಯಾಲೆನ್ಸ್ ಹಣವನ್ನು ಕೊಡಿ, ಜೊತೆಗೆ ಹೊಸ ಅನುದಾನಗಳನ್ನು ನೀವು ಹೊಸ ಯೋಜನೆಗಳನ್ನು ಘೋಷಣೆ ಮಾಡಿ, ಕೇವಲ ಗ್ಯಾರಂಟಿಗಳನ್ನು ನಂಬಿಕೊಂಡು ನಮಗೆ ನೀವು ಹಣವನ್ನು ಕಟ್ ಮಾಡಬೇಡಿ ಅನ್ನುವಂಥ ಒಂದು ಆಗ್ರಹವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು, ಭಾಳ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾತುಗಳು ವ್ಯಕ್ತವಾಗ್ತಾ ಇದ್ದಾವೆ. ಇದ್ರ ಜೊತೆಗೆ ನೀವು ಮುಂದೆ ಆ ಗ್ಯಾರಂಟಿಯನ್ನು ಬೇಕಾದರೆ ಒಂದಷ್ಟು ಕಡಿತಗೊಳಿಸುವಂಥ ಯೋಜನೆಗಳಿದ್ರೆ ಅದನ್ನು ಕಡಿತ ಕೂಡ ಮಾಡಿ ನಮಗೆ ಅನುದಾನವನ್ನು ಹೆಚ್ಚಾಗಿ ಕೊಡಿ ಮತ್ತು ಒಂದಷ್ಟು ಹೊಸ ಯೋಜನೆಗಳನ್ನು ಘೋಷಣೆ ಮಾಡಿ ಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿ ಬರೀ ಗ್ಯಾರಂಟಿಗಳನ್ನು ನಂಬಿಕೊಂಡು ಕೊಟ್ಟು ನಾವು ಚುನಾವಣೆ ಮಾಡೋಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ. ಜನರು ಕೂಡ ಅದನ್ನು ನೆನಪಿಸ್ಕೊಳ್ತಿಲ್ಲ, ಗ್ಯಾರಂಟಿಗಳನ್ನು ಕೊಟ್ಟಿದೆ ಸರ್ಕಾರ ಅನ್ನುವಂಥ ಕಾರಣಕ್ಕಾಗಿ. ಹಾಗಾಗಿ ನೀವು ಗ್ಯಾರಂಟಿಗಳನ್ನು ಬೇಕಾದ್ರೆ ಪರಿಷ್ಕರಣೆ ಮಾಡಿ ನಮಗೆ ಅನುದಾನವನ್ನು ಕೊಡಿ ಅನ್ನುವಂಥ ಒಂದು ಆಗ್ರಹ, ಒಕ್ಕೂಲ ಆಗ್ರಹವನ್ನು ನಿನ್ನೆ CLP ಸಭೆ ಎತ್ತಿರ್ತಕ್ಕಂಥದ್ದು. ಹಾಗಾಗಿ CM ಸಿದ್ದರಾಮಯ್ಯ ಅವರಿಗೆ ಮುಂದಿನ ಬಜೆಟ್ ಬಹಳ ಸವಾಲಾಗಿರ್ತಕ್ಕಂಥದ್ದು. ಈಗಾಗಲೇ ಹಳೆಯ ಬಜೆಟ್ ಹಣವನ್ನೇ ಹೊಂದಿಸ್ತಕ್ಕೆ CM ಸಿದ್ದರಾಮಯ್ಯ ಅವರು ಪರದಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ, ಹಳೆ ಅನುದಾನವನ್ನು ಕೊಡೋಕ್ಕೂ ಪರದಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ, ಈ ಹೊಸ ಅನುದಾನಕ್ಕಾಗಿ ಶಾಸಕರು ಬೇಡಿಕೆ ಇಡ್ತಾ ಇರೋದ್ರಿಂದ ಸಹಜವಾಗಿ ಒಂದು CM ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡ ಆಗ್ತಾ ಇದೆ. ಮುಂದಿನ ಬಜೆಟ್ನಲ್ಲಿ ಒಂದಷ್ಟು ಅನುದಾನ ಕಾರ್ಯಗಳಿಗೆ ಹಣವನ್ನು ಇಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯಿಂದ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಸದನದ ಒಳಗೆ ಹಾಗೂ ಸದನದ ಹೊರಗೆ ಸರ್ಕಾರವನ್ನು ಕಟ್ಟಿಹಾಕುವಂಥ ಕೆಲಸವನ್ನು ಕೇಸರಿ ಕಲೆಗಳು ಮಾಡೋದಕ್ಕೆ ಮುಂದಾಗಿದ್ದಾರೆ. ಒಂದಷ್ಟು ಪ್ಲಾನ್ಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ರಿಪೋರ್ಟ್ ನೋಡ್ಕೊಂಡು ಬನ್ನಿ. ಸದನ ಕದನಕ್ಕೆ ವಿಪಕ್ಷ ಬಿಜೆಪಿ ಸಜ್ಜು. ಉತ್ತರ ಕರ್ನಾಟಕದ ಸಮಸ್ಯೆಗೆ ಒತ್ತು. ಇಂದು 3ನೇ ದಿನದ ಚಳಿಗಾಲದ ಅಧಿವೇಶನ. ಸರ್ಕಾರವನ್ನ ಕಟ್ಟಿಹಾಕಲು ಬಿಜೆಪಿ ನಾನಾ ರಣತಂತ್ರವನ್ನ ರೂಪಿಸ್ತಾ ಇದೆ. ಇದೀಗ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಮುಂದಿಟ್ಟು ಸರ್ಕಾರವನ್ನ ಕಟ್ಟಿಹಾಕಲು ಪ್ಲಾನ್ ಮಾಡಿಕೊಂಡಿದೆ. ನಿನ್ನೆ ನಡೆದ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆದು ಹೋಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಯಿತು. ಈ ಸಭೆಯಲ್ಲಿ ಸದನ ಕದನಕ್ಕೆ ಬಿಜೆಪಿ ಅಜೆಂಡಾ ರೂಪಿಸಿಕೊಂಡಿದ್ದು ಸರ್ಕಾರದ ವಿರುದ್ಧ ಅಬ್ಬರಿಸಲು ಸಿದ್ಧತೆಯನ್ನ ಮಾಡಿಕೊಂಡಿದೆಯಂತೆ. ಬಿಜೆಪಿ ಅಜೆಂಡಾ. ಇಂದು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲು ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಬೆಂಗಳೂರಿನ ರಸ್ತೆ ಗುಂಡಿ ಸಮಸ್ಯೆ, ರೈತರ ಸಮಸ್ಯೆ, ಸರ್ಕಾರದ ಆಂತರಿಕ ಕಚ್ಚಾಟದ ಬಗ್ಗೆ ಧ್ವನಿಯನ್ನ ಎತ್ತಲಿದೆ. ರಾಜ್ಯದಲ್ಲಿ ಹದಗೆಟ್ಟ ಕಾನೂನು ಸುವ್ಯವಸ್ಥೆ ಹಾಗೂ ಶಿಕ್ಷಣದಲ್ಲಿ ಆಗಬೇಕಿರುವಂತಹ ಸುಧಾರಣೆಗಳ ಬಗ್ಗೆಯೂ ಕೂಡ ಬಿಜೆಪಿಗರು ಮಾತನಾಡಲಿದ್ದಾರೆ. 20ಕ್ಕೂ ಹೆಚ್ಚು ಬಿಲ್ ಮಂಡನೆಗೆ ಸರ್ಕಾರ ಅವಕಾಶ ನೀಡಬೇಕಾ ಬೇಡವಾ ಅನ್ನೋದರ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಇಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಬ್ಬರಿಸಲು ಬಿಜೆಪಿ ಸಕಲ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿದೆ. ವಿಪಕ್ಷವನ್ನ ಸರ್ಕಾರ ಅದ್ಯಾವ ರೀತಿಯ ಟ್ಯಾಕಲ್ ಮಾಡುತ್ತೆ ಅನ್ನೋದೇ ಕುತೂಹಲ. ಚಂದ್ರಶೇಖರ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಈ ಕ್ಷಣದ ನ್ಯಾಷನಲ್ ಟಾಪ್ 5 ನಲ್ಲಿ ಹರಿಯಾಣದಲ್ಲಿ ವೋಟ್ ಚೋರಿ ವಿರುದ್ಧ ಕಾಂಗ್ರೆಸ್ ಸಮರ ಸಾರಿದೆ. ಸಿಎಂ ನಿವಾಸದ ಎದುರು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದು ಭಾರೀ ಹೈಡ್ರಾಮಾ ಸೃಷ್ಟಿಯಾಗಿತ್ತು. ಬ್ಯಾರಿಕೇಡ್ ದಾಟಿ ನುಗ್ಗಲು ಯತ್ನಿಸಿದ ಪ್ರತಿಭಟನಾಕಾರರ ಮೇಲೆ ಜಲಫಿರಂಗಿ ಸಿಡಿಸಲಾಯಿತು. ಮಧ್ಯಪ್ರದೇಶದ ಇಂದೋರ್ನಲ್ಲಿ ಹೊಸ ರೈಲು ಮಾರ್ಗದ ಕಾಮಗಾರಿ ನಡೆಯುತ್ತಿದೆ. ಇಂದೋರ್ ಖಾಂಡ್ವಾ ಡಬಲ್ ಲೈನ್ ಕಾಮಗಾರಿ ಪ್ರಗತಿಯಲ್ಲಿದ್ದು ಇಂದೋರ್ ದಹೋಡ್ ಮಾರ್ಗದಲ್ಲಿ ಭೂಮಿಯ ಕಾಮಗಾರಿ ಗುಣವಾದವರೆಗೆ ಪೂರ್ಣಗೊಂಡಿದೆ. ಇನ್ನು ಈ ಕಾಮಗಾರಿಯು 2026ರ ಒಳಗೆ ಮುಗಿಯುವ ನಿರೀಕ್ಷೆ ಇದೆ. ಉತ್ತರಾಖಂಡದ ನೈನಿತಾಲ್ನ ಶಾಲಾ ಕಟ್ಟಡದಲ್ಲಿ ಭಾರೀ ಬೆಂಕಿ ಅವಘಡ ಸಂಭವಿಸಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸಿದ್ರು. ಉತ್ತರ ಪ್ರದೇಶದ ಆಗ್ರಾದ ಕೈಗಾರಿಕಾ ಪ್ರದೇಶದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಕೆಮಿಕಲ್ ಫ್ಯಾಕ್ಟರಿಯ ಗೋದಾಮಿನಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದೆ. ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದಾರೆ.
ನಾಗಾಲ್ಯಾಂಡ್ನ ಕೊಹಿಮಾದಲ್ಲಿ ವಿಭಿನ್ನ ಆಚರಣೆ ನಡೆಸಲಾಗ್ತಾ ಇದೆ. ಆನ್ ಬೆಲ್ ಫೆಸ್ಟಿವಲ್ನ 9ನೇ ದಿನವೂ ಬುಡಕಟ್ಟು ಜನಾಂಗದ ಸಂಭ್ರಮಾಚರಣೆ ಗಮನ ಸೆಳೆಯಿತು. ವಿಭಿನ್ನ ನೃತ್ಯವು ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ಸಾರಿ ಹೇಳುವಂತಿತ್ತು. ಮುಂದಿನ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಜಾಯ್ನ್ ಆಗಿದ್ದಾರೆ. ರಂಜಿತ್, ಓವರ್ ಟು ಯು. ಥ್ಯಾಂಕ್ ಯು ನಾಗೇಂದ್ರ ಬಾಬು. ಬೆಳಗಾವಿಯಲ್ಲಿ ಮತ್ತೆ ಪಂಚಮಸಾಲಿ ಕಹಳೆ ಮೊಳಗಿದೆ. ಸರ್ಕಾರದ ವಿರುದ್ಧ ಇವತ್ತು ಪಂಚಮಸಾಲಿ ಹೋರಾಟ 2A ಮೀಸಲಾತಿಗಾಗಿ ಪಂಚಮಸಾಲಿ ಹೋರಾಟ ಇವತ್ತು ಬೆಳಗಾವಿಯಲ್ಲಿ ಬಹುಶಃ ದೊಡ್ಡ ಮಟ್ಟದಲ್ಲಿ ಕಹಳೆಯನ್ನು ಮೊಳಗಿಸಬಹುದು. ಬಸವ ಜಯ ಮೃತ್ಯುಂಜಯ ಶ್ರೀ ಅವರ ನೇತೃತ್ವದಲ್ಲಿ ಹೋರಾಟ. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಗಾಗಿ ಆಗ್ರಹವನ್ನು ಮಾಡ್ತಾರೆ. ಕಳೆದ ವರ್ಷ ಡಿಸೆಂಬರ್ 10ನೇ ತಾರೀಕು ಲಾಠಿ ಚಾರ್ಜ್ ಕೂಡ ಆಗಿತ್ತು. 2A ಮೀಸಲಾತಿಗಾಗಿ ಪಂಚಮಸಾಲಿ ಶ್ರೀಗಳ ನೇತೃತ್ವದಲ್ಲಿ ನಡೆದಂಥ ಹೋರಾಟದಲ್ಲಿ ವಿಧಾನಸೌಧದ ಎದುರುಗಡೆ ಚಳಿಗಾಲದ ಅಧಿವೇಶನದ ಸಮಯ ಸುವರ್ಣಸೌಧದ ಎದುರುಗಡೆ ಪ್ರತಿಭಟನೆಯನ್ನು ಮಾಡಿದರು. ಆಗ ಲಾಠಿ ಚಾರ್ಜ್ ಆಗಿತ್ತು ಪಂಚಮಸಾಲಿ ಸಮುದಾಯದ ವಿರುದ್ಧ. ಆ ಒಂದು ಬೇಸರ ಈಗಲೂ ಕೂಡ ಪಂಚಮಸಾಲಿಗಳಲ್ಲಿ ಈ ಸರ್ಕಾರದ ಮೇಲೆ ಇದ್ದೇ ಇದೆ. ಇವತ್ತೂ ಕೂಡ ಪಂಚಮಸಾಲಿಗಳು ತಮ್ಮ 2A ಮೀಸಲಾತಿಗಾಗಿ ಹೋರಾಟವನ್ನು ಮಾಡ್ತಾರೆ. ಪಂಚಮಸಾಲಿಗಳ ಮೇಲೆ ನಡೆದಿದ್ದ ಲಾಠಿ ಪ್ರಹಾರ ದೌರ್ಜನ್ಯ ದಿನವಾಗಿ ಆಚರಣೆಗೆ ನಿರ್ಧಾರವನ್ನು ಮಾಡಿದ್ದಾರೆ. ಜಯ ಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ನಡೀತಾ ಇರುವಂಥ ಪ್ರತಿಭಟನೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಇವತ್ತು ಪಂಚಮಸಾಲಿಗಳ ಹೋರಾಟ ಹೇಗಿರುತ್ತೆ? ಸದ್ಯ ಯಾರ್ಯಾರು ಇರ್ತಾರೆ ಪಂಚಮಸಾಲಿಗಳ ಹೋರಾಟದಲ್ಲಿ? ಯಾರ್ಯಾರು ಭಾಗಿಯಾಗ್ತಾರೆ? ಎಷ್ಟು ಜನ ಸೇರ್ತಾರೆ? ಮೈಲಾರಿ. ರಂಜಿತ್, ಏನು ಕಳೆದ ವರ್ಷ ಲಾಠಿ ಚಾರ್ಜ್ ಆಗಿತ್ತು ಪಂಚಮಸಾಲಿ ಸಮಾಜದ ಮೇಲೆ, ಅದನ್ನು ಖಂಡಿಸಿ ಇವತ್ತು ಮತ್ತೆ ಹೋರಾಟವನ್ನು ಏನು ಪಂಚಮಸಾಲಿ ಸಮಾಜ ಶ್ರೀಗಳು ಮಾಡ್ತಿರುವಂಥದ್ದು. ಅವರ ನೇತೃತ್ವದಲ್ಲಿ ಈ ಒಂದು ಪಂಚಮಸಾಲಿ ಸಮಾಜದ ಪ್ರತಿಭಟನೆ ಕೂಡ ನಡೀತಾ ಇರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಗಾಂಧಿ ಭವನ. ಇದೇ ಒಂದು ಸ್ಥಳದಿಂದ ಏನು ಈ ಒಂದು ಸಮಾವೇಶ ಅಂದರೆ ಪ್ರತಿಭಟನಾ ಮೆರವಣಿಗೆ ನಡೀತೆ. ಅದರಲ್ಲಿ ಪ್ರಮುಖವಾಗಿ ಬಲಗೈಗೆ ಪಂಚಮಸಾಲಿ ಚೆನ್ನಮ್ಮ ಧ್ವಜವನ್ನು, ಜೊತೆಗೆ ಕೋಲನ್ನು ಹಿಡ್ಕೊಂಡು, ಜೊತೆಗೆ ಎಡಗೈಗೆ ಮತ್ತು ಬಾಯಿಗೆ ಕಪ್ಪು ಬಟ್ಟೆ ಧರಿಸಿಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಪ್ರತಿಭಟನೆಗೆ ಭಾಗಿಯಾಗ್ತಾರೆ. ಹಾಗಾಗಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳಾಗಬಾರ್ದು ಅಂತೇಳಿ ಈಗಾಗಲೇ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು ಗಮನಿಸ್ಬೋದು. ಸಾಕಷ್ಟು ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಈಗಾಗಲೇ ಕರೆಸಿರುವಂಥದ್ದು. ಕಳೆದ ವರ್ಷ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಸುವರ್ಣಸೌಧದ ಮುಂಭಾಗದಲ್ಲಿ ಹೋರಾಟಗಾರರು ಪ್ರತಿಭಟನೆ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಆಗುತ್ತೆ. ಲಾಠಿ ಚಾರ್ಜನ್ನು ಖಂಡಿಸಿ ಮತ್ತೆ ದೌರ್ಜನ್ಯದ ದಿನವಾಗಿ ಕರಾಳ ದಿನಾಚರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಹೋರಾಟ ಕೂಡ ನಡೆಯುತ್ತೆ. ಮೌನ ಪಥ ಸಂಚಲನೆ ಗಮನಿಸ್ಬೋದು. ಇದೇ ಒಂದು ಸ್ಥಳದಿಂದ ಚೆನ್ನಮ್ಮ ವೃತ್ತಕ್ಕೆ ಪ್ರತಿಭಟನಾ ಮೆರವಣಿಗೆ ಹೋಗುತ್ತೆ. ಪ್ರತಿಭಟನಾ ಮೆರವಣಿಗೆ ಇದೇ ಒಂದು ಸ್ಥಳದಿಂದ ಪ್ರತಿಭಟನಾ ಮೆರವಣಿಗೆ ಹೋಗಿ ಅಲ್ಲಿಂದ ಯಡಿಯೂರಪ್ಪ ಮಾರ್ಗದಲ್ಲಿ ಇರುವಂಥ ಟೆಂಟ್ವರೆಗೆ ಕೂಡ ಈ ಒಂದು ಪ್ರತಿಭಟನಾ ಮೆರವಣಿಗೆ ಹೋಗ್ತಿರುವಂಥದ್ದು. ಒಂದು ಬೇಡಿಕೆ ಅಷ್ಟೇ, ನಮ್ಮ ಸಮಾಜಕ್ಕೆ 2A ಮೀಸಲಾತಿಯನ್ನು ಕೊಡಬೇಕು. ಜೊತೆಗೆ ಏನು ನಮ್ಮ ಮೇಲೆ ಆದಂಥ ಏನು ಹಲ್ಲೆಯನ್ನು ಏನು ಸರ್ಕಾರ ಸಾರಿ ಕೇಳಬೇಕು ಅನ್ನೋ ನಿಟ್ಟಿನಲ್ಲಿ, ಅಂದರೆ ಕ್ಷಮೆಯನ್ನು ಕೇಳಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂಥದ್ದು. ಮತ್ತು CM ಸಿದ್ದರಾಮಯ್ಯ ಇರುವವರೆಗೂ ನಾವು ಯಾವುದೇ ಕಾರಣಕ್ಕೂ ಅವರ ಬಳಿಗೆ ಹೋಗೋದಿಲ್ಲ. ಮೀಸಲಾತಿಗಾಗಿ ಅವರೇ ನಮ್ಮ ಬಳಿ ಬರಬೇಕು, ಕ್ಷಮೆಯನ್ನು ಕೇಳಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಈಗಾಗಲೇ ಮಾಡ್ತಿರುವಂಥದ್ದು. ಸಾಕಷ್ಟು ಬೆಳಗಾವಿಯ ಕಮಿಷನರ್ ಅವರು ಕೂಡ ಇಲ್ಲೇ ಸ್ಥಳದಲ್ಲೇ ಬೀಡನ್ನು ಬಿಟ್ಟಿರುವಂಥದ್ದು. ಪ್ರೊಬೆಷನರಿ ಏನು PSIಗಳಿರ್ಬೋದು, ಪೊಲೀಸ್ ಸಿಬ್ಬಂದಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬೀಡನ್ನು ಬಿಟ್ಟಿರುವಂಥದ್ದು. ಯಾವುದೇ ರೀತಿಯಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಚೆನ್ನಮ್ಮ ಸರ್ಕಲ್ ಇರ್ಬೋದು, ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಕೂಡ ಸಾಕಷ್ಟು ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದ್ದಾರೆ. ಎಲ್ಲಿ ನೋಡಿದ್ರಲ್ಲಿ ಕೂಡ ಪೊಲೀಸ್ ಸಿಬ್ಬಂದಿಗಳು ಕೂಡ ಇರುವಂಥದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸ್ವಾಮೀಜಿಗಳು ಬರ್ತಾರೆ. ಸ್ವಾಮೀಜಿಗಳು ಬಂದಂಥ ನಂತರ ಈ ಒಂದು ಪ್ರತಿಭಟನಾ ಮೆರವಣಿಗೆ ಪ್ರಾರಂಭ ಆಗುತ್ತೆ. ಇಲ್ಲಿಂದ ಬೆಳಗಾವಿಯ ಗಾಂಧಿ ಭವನದಿಂದ, ಅಂದರೆ ಗಾಂಧಿ ಭವನದ ಸುಮಾರು ಯಡಿಯೂರಪ್ಪ ಮಾರ್ಗದಲ್ಲಿ ಇರುವಂಥ ಟೆಂಟ್ವರೆಗೂ ಕೂಡ ಈ ಒಂದು ಪ್ರತಿಭಟನಾ ಮೆರವಣಿಗೆ ಸಾಗುತ್ತೆ. ರಂಜನ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮೈಲಾರಿ. ಮತ್ತೆ ರಾಜ್ಯದಲ್ಲಿ ಈಗ ಟಿಪ್ಪು ಜಯಂತಿಯ ದಂಗಲ್ ಶುರುವಾಗಿದೆ. ನಿನ್ನೆ ಅಷ್ಟೇ ಟಿಪ್ಪು ಜಯಂತಿಯ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಜಮೀರ್ ಅಹಮದ್ ಖಾನ್ ಅವರ ಸ್ಟೇಟ್ಮೆಂಟ್ ಒಂದು ಕಡೆ, ಅಥವಾ ವಿಜಯಾನಂದ ಕಾಶಪ್ಪನವರು ಹೇಳಿದ್ರು ಸರ್ಕಾರದಿಂದ ಟಿಪ್ಪು ಜಯಂತಿಯ ವಿಚಾರ. ಇದೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿತ್ತು ಪ್ರತಿಪಕ್ಷ ಬಿಜೆಪಿಯಿಂದ. ಈಗ ಕಾಂಗ್ರೆಸ್ ಶಾಸಕರಿಂದ ಮತ್ತೊಮ್ಮೆ ಟಿಪ್ಪು ಜಪ ಮಾಡಿದ್ದಾರೆ. ಟಿಪ್ಪು ಪುತ್ಥಳಿ ನಿರ್ಮಾಣಕ್ಕೆ ಕಾಂಗ್ರೆಸ್ ಶಾಸಕ ಭರವಸೆ ನೀಡಿದ್ದಾರೆ. ಹೊಸಪೇಟೆಯಲ್ಲಿ ಟಿಪ್ಪು ಪುತ್ಥಳಿ ನಿರ್ಮಾಣಕ್ಕೆ ಭರವಸೆಯನ್ನು ನೀಡಿದ್ದಾರೆ.
ಟಿಪ್ಪು ಜಯಂತಿಯ ವೇಳೆ ಶಾಸಕ HR ಗವಿಯಪ್ಪ ಹೇಳಿರುವಂಥ ಮಾತಿದು. ಕಾಂಗ್ರೆಸ್ ಶಾಸಕರು ಟಿಪ್ಪು ಸುಲ್ತಾನ್ರ ಪರ ಇರುತ್ತೇವೆ ಅಂತೇಳಿ ಹೇಳಿದ್ದಾರೆ. ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಯಾರು ಬಯಸ್ತಾರೋ ಯಾರು ಬಯಸ್ತಿಲ್ಲೋ ನಮ್ಮ ಕಾಂಗ್ರೆಸ್ ಸರ್ಕಾರ, ನಾವು ಕಾಂಗ್ರೆಸ್ MLAs ಎಲ್ಲ ಮೆಂಬರ್ಸ್ ನಾವು ಟಿಪ್ಪು ಸುಲ್ತಾನ ಸ್ವಾಗತ ಬಯಸ್ತೀವಿ. ಪ್ಲಸ್ ಅವರು ಆಚರಣೆಗೆ ನಾವು ಪಾಲ್ಗೊಳ್ತೀವಿ ಅವರ ಆಚರಣೆ ಜೊತೆಗೆ. ಹಾಗಾಗಿ ನಾವೆಲ್ಲ ಒಂದೇ ದಿವಸ ಮುಂದಿನ ವರ್ಷ ನಾವೊಂದು ಅದಕ್ಕೆ ಒಂದು ಸಂಕಲ್ಪ ಅಲ್ಲೊಂದು ಅದನ್ನು ಪ್ರತಿಮೆ ಕುದಿಸ್ಬಿಟ್ಟು ಅವತ್ತು ದಿವಸ ಆಚರಣೆ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಯಾರು ರಾಜ್ಯ ಸರ್ಕಾರ ಏನಾದರೂ ಟಿಪ್ಪು ಜಯಂತಿ ವಿಚಾರವಾಗಿ ಸುದ್ದಿ ಆದರೆ ಅಥವಾ ಟಿಪ್ಪು ಜಯಂತಿ ವಿಚಾರವನ್ನು ಮುನ್ನೆಲೆಗೆ ತಂದರೆ ರಾಜ್ಯದಲ್ಲಿ ಬೆಂಕಿ ಹಚ್ಚಿಕೊಳ್ಳುತ್ತೆ. ಕಾಂಗ್ರೆಸ್ ಬೆಂಕಿ ಹಚ್ಚುವ ಕೆಲಸವನ್ನ ಮಾಡ್ತಾ ಇದೆ. ಅಲ್ಪಸಂಖ್ಯಾತರ ಓಲೈಕೆ ನಿಲ್ಲಿಸುವಂತೆ KG ಬೋಪಯ್ಯ ಆಗ್ರಹ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ KG ಬೋಪಯ್ಯ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಕಳೆದ 2.5 ವರ್ಷದಲ್ಲಿ ಸರ್ಕಾರ ಸಂಪೂರ್ಣವಾಗಿ ವೈಫಲ್ಯವಾಗಿದೆ. ಸರ್ಕಾರದ ವೈಫಲ್ಯವನ್ನು ಮುಚ್ಚಿ ಹಾಕೋದಕ್ಕೆ ಜಯಂತಿಯ ಕುತಂತ್ರವನ್ನು ಹೆಣಿತಾ ಇದ್ದಾರೆ. ಟಿಪ್ಪು ಜಯಂತಿಯನ್ನು ಕೊಡಗಿನಲ್ಲಿ ಮರೆತಿದ್ದಾರೆ. ಮತ್ತೊಮ್ಮೆ ಸಾಮರಸ್ಯವನ್ನು ಕದಡುವ ಪ್ರಯತ್ನ ಆಗಬಾರದು. ಗೊಂದಲ ಸೃಷ್ಟಿಗೆ ಬ್ರೇಕ್ ಹಾಕಿ ಅಂತ KG ಬೋಪಯ್ಯ ಕಿಡಿಕಾರಿದ್ದಾರೆ. ಟಿಪ್ಪು ಜಯಂತಿ ಆಚರಣೆ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಶಾಸಕ ಕಾಶಪ್ಪನವರು ಮತ್ತೆ ಇದನ್ನು ಪ್ರಸ್ತಾಪ ಮಾಡಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಸ್ಪೀಕರ್ ಆದಂಥ KG ಬೋಪಯ್ಯ ನಮ್ಮೊಟ್ಟಿಗಿದ್ದಾರೆ. ಸರ್, ಈ ಹಿಂದೆ ಟಿಪ್ಪು ಜಯಂತಿ ಆದಾಗ ಕೊಡಗು ಜಿಲ್ಲೆಯಲ್ಲಿ ಏನೇನಾಯಿತು ಅಂತ ಹೇಳಿ ನಿಮಗೆ ಗೊತ್ತಿದೆ. ಇಬ್ಬರು ಪ್ರಾಣವನ್ನು ಕೂಡ ಕಳ್ಕೊಂಡ್ರು. ಈಗ ಮತ್ತೆ ಆ ವಿಷಯ ಮುನ್ನೆಲೆಗೆ ಬಂದಿರುವಂಥದ್ದು ಪ್ರಸ್ತಾಪ ಮಾಡಿದ್ದಾರೆ. ಸರ್, ಇವತ್ತು ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಅಲ್ಲಿ ಅಧಿವೇಶನ ನಡೆಸುವ ಮುಖ್ಯ ಉದ್ದೇಶ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು, ಅದಕ್ಕೆ ಸೊಲ್ಯೂಷನ್ ಕಂಡುಹಿಡಿಬೇಕು ಅನ್ನೋದು ಮುಖ್ಯ ಉದ್ದೇಶ. ಆದರೆ 2.5 ವರ್ಷದಲ್ಲಿ ಸರ್ಕಾರ ಪೂರ್ತಿ ವೈಫಲ್ಯತೆಯನ್ನು ಕಂಡಿದೆ. ಯಾವುದೇ ಇಲಾಖೆ ತೆಗೆದುಕೊಂಡ್ರೂ 10% 6 ತಿಂಗಳು ಕಳೆದ್ರು ಬಡ್ಜೆಟ್ ಖರ್ಚು ಮಾಡೋಕ್ಕೆ ಆಗಿಲ್ಲ. ಅವ್ರ ಹತ್ರ ದುಡ್ಡಿಲ್ಲ. ವಿಷಯಾಂತರ ಮಾಡೋಕ್ಕೆ ಕೆಲವು ಸೂಕ್ಷ್ಮ ವಿಚಾರಗಳನ್ನು ಪ್ರಸ್ತಾಪ ಮಾಡೋದ ಮುಖಾಂತರ ವಿಷಯಾಂತರ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಮಾನ್ಯ ಶಾಸಕರಾದ ಕಾಶಪ್ಪನವರವರು ಕೊಟ್ಟಿದ್ದೇನು, ಕಾಲಿಂಗ್ ಅಟೆನ್ಷನ್, ಗಮನ ಸೆಳೆಯುವ ಸೂಚನೆ ಅಂತ ಕೊಟ್ಟಿದ್ದಾರೆ. ನಿಯಮದ ಪ್ರಕಾರ ಅಲ್ಲಿ ಪ್ರಸ್ತಾಪ ಮಾಡ್ಬೋದು. ಸದನದ ಒಳಗೆ ಸರ್ಕಾರ ಉತ್ತರ ಕೊಟ್ಟರೆ ಕೊಡ್ಬೋದು, ಇಲ್ಲ ಇದ್ರೆ ಇಲ್ಲ. ಚರ್ಚೆಗಂತೂ ಅದರಲ್ಲಿ ಅವಕಾಶ ಇಲ್ಲ. ಹಾಗಾಗಿ ಅದು ಪ್ರಸ್ತಾಪ ಆದಾಗ BJPಯವರು ಸ್ವಲ್ಪ ಗಲಾಟೆ ಮಾಡಿ ಸೂಕ್ಷ್ಮ ವಿಷಯಾಂತರ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಖಂಡನಾರ್ಹ. ಮತ್ತು ಈಗಾಗಲೇ ಟಿಪ್ಪು ಜಯಂತಿ ಅನ್ನೋದನ್ನು ಜನ ಎಲ್ಲ ಮರ್ತಿದ್ದಾರೆ. ಎರಡೂ ಸಮುದಾಯದವರು ಕೊಡಗು ಜಿಲ್ಲೆಯಲ್ಲಿ ಇರ್ಬೋದು. ಬಹುಶಃ ಆಕ್ರೋಶ ಇತ್ತು, ಅದು ಈಗ ಒಂಥರ ಶಮನಗೊಂಡಿದೆ. ಮತ್ತೊಮ್ಮೆ ಸಾಮರಸ್ಯ ಕೆದಕೋ ಪ್ರಯತ್ನ ಈ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಮಾಡಬಾರ್ದು, ಖಂಡನಾರ್ಹ. ಹಾಗಾಗಿ ನಂದು ಇದೇನೆಂದರೆ, ಇದು ಉದ್ದೇಶಪೂರ್ವಕವಾಗಿ ಜನರಲ್ಲಿ ಗೊಂದಲ ಮಾಡಿ ಈ ಸರ್ಕಾರದ ವೈಫಲ್ಯತೆಯನ್ನು ಮುಚ್ಚಾಕಲಿಕ್ಕೆ ಕೆಲವು ಭಾವನಾತ್ಮಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಆನಂತರ BJP ಮೇಲೆ ಆಪಾದನೆ ಮಾಡೋದು. ಇವರು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆನೇ ಮಾಡಲಿಲ್ಲ, ಅವರಿಗೆ ಇಂಟ್ರೆಸ್ಟ್ ಇಲ್ಲ ಉತ್ತರ ಕರ್ನಾಟಕದ ಬಗ್ಗೆ ಅನ್ನುವ ಸಂದೇಶ ಕೊಡುವಂಥ ಒಂದು ಕೀಳು ಮಟ್ಟದ ಪ್ರಯತ್ನ ಇದಾಗಿದೆ. ಹಾಗಾಗಿ ಇವತ್ತು ಆ ಟಿಪ್ಪು ಜಯಂತಿ ಅನ್ನೋದೇ ಅಪ್ರಸ್ತುತ ರೀತಿಯಲ್ಲಿ ಇದೆ. ಆದರೆ ಸರ್ಕಾರ ಮತ್ತೊಮ್ಮೆ ಅದನ್ನು ಮಾಡಿದರೆ ಕೊಡಗು ಜಿಲ್ಲೆ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಮತ್ತೊಮ್ಮೆ ಇದರ ಬೆಂಕಿ ಹತ್ತಿಕೊಳ್ಳುತ್ತೆ. ಸಮಾಜದಲ್ಲಿ ಇವತ್ತೇನು ಸಾಮರಸ್ಯ ಅಂತ ಮಾಡೋ ಪ್ರಯತ್ನ ಇದೆ, ಅದಕ್ಕೆ ಖಂಡಿತ ಬೆಂಕಿ ಹಚ್ಚಿದಾಗೆ ಆಗ್ತದೆ. ಸರ್, ಹಿಂದೆ ಕಾಂಗ್ರೆಸ್ ಸರ್ಕಾರ ತಂತು ಟಿಪ್ಪು ಜಯಂತಿನ. BJP ಸರ್ಕಾರ ಬಂದಾಗ ಅದನ್ನ ತೆಗೆದಾಕಿತ್ತು, ಮಾಡಲ್ಲ ಅಂತ ಹೇಳುವಂಥದ್ದು. ಆವಾಗ ಯಾರು ಇದರ ಬಗ್ಗೆ ಹೋರಾಟ ಏನು ಮಾಡಲಿಲ್ಲ. BJP ಸರ್ಕಾರ ತೆಗೆಯುವಾಗ ಎಲ್ಲ ಮೌನಕ್ಕೆ ಶರಣಾಗಿದ್ರು. ಈಗ ಮತ್ತೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು? ಅದೇನೇ ಇರಲಿ, ಈ ಬೆಂಕಿ ಹಚ್ಚೋ ಕೆಲಸವನ್ನು ಕಾಂಗ್ರೆಸ್ನವರು ಮಾಡಿ ಆಮೇಲೆ
ಅಲ್ಪಸಂಖ್ಯಾತರನ್ನು ಓಲೈಸುವ ಒಂದು ಪ್ರಯತ್ನ, ಅದರಲ್ಲಿ ಅವರಿಗೆ ಯಶಸ್ಸಂತೂ ಸಿಗೋದಿಲ್ಲ. ಒಟ್ಟಾರೆ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ಳಲು ಮತ್ತು ಬಿಜೆಪಿ ಮೇಲೆ ಗೂಬೆ ಕೂರಿಸಲಿಕ್ಕೆ ಈ ರೀತಿ ಮಾಡ್ತಾ ಇದೆ ಅಂತ ಹೇಳುವಂಥದ್ದು ಬೋಪೆ ಅವರ ಆರೋಪ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ರಾಜ್ಯದಲ್ಲಿ ಮತ್ತೆ ಟಿಪ್ಪು ವಾರ್ ಭುಗಿಲೆದ್ದಿದೆ. ಸರ್ಕಾರದಿಂದಲೇ ಜಯಂತಿ ಆಚರಣೆಗೆ ಕಾಂಗ್ರೆಸ್ ಶಾಸಕ ಕಾಶಪ್ಪನವರ್ ಬೇಡಿಕೆ ಇಟ್ಟಿರೋದು ಕೇಸರಿ ನಾಯಕರನ್ನ ಕೆರಳಿಸಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರ ವಾಕ್ಸಮರ ಸ್ಫೋಟ ಆಗಿದೆ. ಅವನು ಹಿಂದೂ ಧರ್ಮ ವಿರೋಧಿ, ಹಿಂದೂ ಸಂಸ್ಕೃತಿ ವಿರೋಧಿ, ಹಿಂದೂ ಧರ್ಮಗಳನ್ನು ಧ್ವಂಸ ಮಾಡಿರ್ತಕ್ಕಂಥವನು. ಟಿಪ್ಪು ಜೊತೆಗೆ ಬಿನ್ ಲಾಡನ್ನು ಯಾರ್ಯಾರಿದೆ ಎಲ್ಲ ಶೇರ್ ಮಾಡಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಎಲ್ಲ ಟಿಪ್ಪು ಸಂತತಿಗಳು ಭಾಳ ಆಗ್ಯಾರ ಕರ್ನಾಟಕದಲ್ಲಿ. ಈ ಔರಂಗಜೇಬನ ಸಂತತಿ, ಟಿಪ್ಪು ಸಂತತಿ, ಕೆಲವೊಂದು ಹಿಂದೂಗಳಲ್ಲೇ ಟಿಪ್ಪು ಸಂತತಿಯವರದ. ಈಗ ನನ್ನ ಅಭಿಪ್ರಾಯ ಸರ್ಕಾರ ವತಿಯಿಂದ ಬೇಡ, ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ, ನಾವು ಆಚರಿಸ್ತೀವಿ ಟಿಪ್ಪು ಜಯಂತಿ. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಟಿಪ್ಪು ಜಯಂತಿ ಬೆಂಕಿ. ಅಲ್ಪಸಂಖ್ಯಾತರ ಓಲೈಕೆಗೆ ಮುಂದಾಯ್ತಾ ಸರ್ಕಾರ? ಇಷ್ಟು ದಿನಗಳ ಕಾಲ ತಣ್ಣಗಾಗಿದ್ದ ಟಿಪ್ಪು ಕಿಚ್ಚು ಮತ್ತೆ ಸ್ಫೋಟವಾಗಿದೆ. ಈ ಹಿಂದೆ ಅಧಿಕಾರದಲ್ಲಿದ್ದ ಬಿಜೆಪಿ ಟಿಪ್ಪು ಜಯಂತಿಗೆ ಬ್ರೇಕ್ ಹಾಕಿತ್ತು. ಇದೀಗ ಮತ್ತೆ ಆಚರಣೆ ಕೂಗು ಜೋರಾಗಿದೆ. ಸರ್ಕಾರದಿಂದಲೇ ಆಚರಿಸುವಂತೆ ಶಾಸಕ ವಿಜಯಾನಂದ ಕಾಶಪ್ಪನವರ್ ಬೇಡಿಕೆ ಇಟ್ಟಿದ್ದಾರೆ. ವಿಧಾನಸಭಾ ಕಾರ್ಯಕಲಾಪ ಸೂಚಿಯಲ್ಲಿ ಸೇರ್ಪಡೆ ಮಾಡಿರೋದು ಕೇಸರಿ ನಾಯಕರ ಕಣ್ಣು ಕೆರಳಿಸಿದೆ. ಅಲ್ಪಸಂಖ್ಯಾತರು ಹೋರಾಟ ಮಾಡೇ ಇಲ್ವಾ? ಸರ್ಕಾರದಿಂದ ಟಿಪ್ಪು ಜಯಂತಿ ಆಚರಣೆಯನ್ನ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ್ ಸಮರ್ಥಿಸಿಕೊಂಡಿದ್ದಾರೆ. ನೋಡ್ರಿ, ನಾವು ಪಾಕಿಸ್ತಾನ, ಬೇರೆ ಅಫ್ಘಾನಿಸ್ತಾನ ಅಥವಾ ಇರಾನ್ದು ಮಾತಾಡ್ತಾ ಇಲ್ಲ. ನಮ್ಮ ದೇಶದ ಇತಿಹಾಸದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತಾಡ್ತಾ ಇದ್ದೀವಿ. ತಪ್ಪೇನಿಲ್ಲ. ಇವರೇ ಪುಸ್ತಕದಲ್ಲಿ ಓದಿ ಬಂದಿಲ್ವಾ? ನಾವೆಲ್ಲ ಇತಿಹಾಸ ಓದೇ ಬಂದಿದ್ದೀವಿ. ನಾವು ಇತಿಹಾಸನ ಅವ್ರು ಓದ್ಕೊಳ್ಳಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರು RSS ದವರು, ಬಿಜೆಪಿ ಅವರು ಎಲ್ಲಿದ್ರು ಅನ್ನೋದು ಅಶೋಕ್ ಅವ್ರಿಗೆ ಸ್ಪಷ್ಟನೆ ಕೊಡಕ್ಕೆ ಹೇಳ್ರಿ. ಟಿಪ್ಪು ಸುಲ್ತಾನ್ ಓರ್ವ ಟೆರರಿಸ್ಟ್. ಟಿಪ್ಪು ನಮ್ಮ ರಾಜ್ಯದ ರೈತ ವಿರೋಧಿ, ಯಾವತ್ತೂ ಕೃಷಿಕರ ಪರವಾಗಿರಲಿಲ್ಲ. ಅವನು ಹಿಂದೂ ಧರ್ಮ ವಿರೋಧಿ, ಹಿಂದೂ ಸಂಸ್ಕೃತಿ ವಿರೋಧಿ, ಹಿಂದೂ ಧರ್ಮಗಳನ್ನು ಧ್ವಂಸ ಮಾಡಿರ್ತಕ್ಕಂಥವನು, ಮತಾಂತರವನ್ನು ಮಾಡಿರ್ತಕ್ಕಂಥವನು ಟಿಪ್ಪು ಸುಲ್ತಾನ್ ನಮ್ಮ ದೇಶದ ಒಬ್ಬ ಬಹಳ ದೊಡ್ಡ ಟೆರರಿಸ್ಟ್. ಅವನ ಜಯಂತಿಯನ್ನು ಮಾಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಟಿಪ್ಪು ಬಿನ್ ಲಾಡನ್ ಜಯಂತಿ ಆಚರಣೆ ಮಾಡ್ಲಿ. ಟಿಪ್ಪುನ ಮಾಡ್ಗಂಡ್ಲಿ, ಬಿನ್ ಲಾಡನ್ದನ ಮಾಡ್ಗಂಡ್ಲಿ, ಪಾಕಿಸ್ತಾನನ ಮಾಡ್ಗಂಡ್ಲಿ. ಅವ್ರ ಸರ್ಕಾರ ಇದೆ, ಜನಕ್ಕೆ ಗೊತ್ತಾಗ್ತದೆ ಇವ್ರು ಯಾರು ಪರ ಅಂತ ಹೇಳ್ಬಿಟ್ಟು. ಇವ್ರು ಯಾರು ಪರ ಅಂತ ಗೊತ್ತಾಗ್ತದೆ. ಅದಕ್ಕೆ ಟಿಪ್ಪು ಜೊತೆಗೆ ಬಿನ್ ಲಾಡನ್ನು ಯಾರ್ಯಾರಿದೆ ಎಲ್ಲ ಶೇರ್ ಮಾಡಲಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಹಿಂದೂಗಳಲ್ಲೇ ಟಿಪ್ಪು ಸಂತತಿಯವರು ಇದ್ದಾರೆ. ಎಲ್ಲ ಟಿಪ್ಪು ಸಂತತಿಗಳು ಭಾಳ ಆಗ್ಯಾರ ಕರ್ನಾಟಕದಲ್ಲಿ. ಈ ಔರಂಗಜೇಬನ ಸಂತತಿ, ಟಿಪ್ಪು ಸಂತತಿ, ಕೆಲವೊಂದು ಹಿಂದೂಗಳಲ್ಲೇ ಟಿಪ್ಪು ಸಂತತಿಯವರದಾರೆ. ಟಿಪ್ಪು ಜಯಂತಿಯನ್ನು ಯಾಕೆ ಆಚರಣೆ ಮಾಡಬೇಕು ಅನ್ನೋಂಥದ್ದು ಈ ರಾಜ್ಯದ ಜನರಿಗೆ ಹೇಳಬೇಕು. ಸುಮಾರು ಲಕ್ಷಾಂತರ ಹಿಂದೂಗಳನ್ನು ಕೊಲೆ ಮಾಡಿ 3500ಕ್ಕಿಂತ ಹೆಚ್ಚು ದೇವಸ್ಥಾನಗಳನ್ನು ನಾಶ ಮಾಡಿದಂಥ, ಕೇರಳ ಮತ್ತು ಕರ್ನಾಟಕದಲ್ಲಿ ಲಕ್ಷಾಂತರ ಹಿಂದೂ ಹೆಣ್ಣುಮಕ್ಕಳನ್ನು ಅತ್ಯಾಚಾರ ಮಾಡಿ ದೌರ್ಜನ್ಯ ಎಸಗಿದಂಥ ಒಬ್ಬ ಮತಾಂಧ. ಸರ್ಕಾರದಿಂದ ಟಿಪ್ಪು ಜಯಂತಿ ಬೇಕಾಗಿಲ್ಲ. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ, ಅವ್ರನ್ನ ಕೇಳಬೇಕು. ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ನಾನು ಹೇಳ್ತಾರಲ್ಲ. ಈಗ ನನ್ನ ಅಭಿಪ್ರಾಯ ಸರ್ಕಾರ ವತಿಯಿಂದ ಬೇಡ, ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ, ನಾವು ಆಚರಿಸ್ತೀವಿ ಟಿಪ್ಪು ಜಯಂತಿ. ಹಿಂದಿನ ಬಿಜೆಪಿ ಸರ್ಕಾರದ ಜೊತೆ ಹೋಲಿಕೆ ಬೇಡ. ನಾನು ಹೇಳಿದ್ದು ಜಾತ್ಯತೀತ ನಿಲುವು ಅಂತ ಹೇಳಿದೆ. ನೀವು ಸ್ಪೆಸಿಫಿಕ್ ಆಗಿ ಅದನ್ನ ನನ್ನ ಕೇಳಕ್ ಹೋಗ್ಬೇಡಿ. ಹಿಂದಿನ ಸರ್ಕಾರ ನಿಲ್ಲಿಸಿತ್ತು, ಈಗ ಮತ್ತೆ ನನಗೆ ನೋಡಿ, ಹಿಂದಿನ ಸರ್ಕಾರಕ್ಕೆ ನಮ್ಮನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ. ಅವ್ರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ. ನಾವು ಜಾತ್ಯತೀತ ನೆಲೆಗೆಟ್ಟಿನ ಮೇಲೆ ನಾವು ಧರ್ಮದಿಂದ ರಾಜಕಾರಣ ಮಾಡುವಂಥವ್ರು. ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ. ಒಂದೇ ಅಂದ್ರೆ ಮಾತ್ರಂ ಅಂತ ಹೇಳ್ತೀವಿ. ರಾಜ್ಯದಲ್ಲಿ ಮತ್ತೆ ಟಿಪ್ಪು ಸುಲ್ತಾನ್ ವಾರ್ ಮುನ್ನೆಲೆಗೆ ಬಂದಿದೆ. ಟಿಪ್ಪು ಜಯಂತಿ ಆಚರಣೆ ಮೂಲಕ ಅಲ್ಪಸಂಖ್ಯಾತರ ಓಲೈಕೆಗೆ ಕಾಂಗ್ರೆಸ್ ಸರ್ಕಾರ ಮುಂದಾಯ್ತಾ? ಜಯಂತಿ ಆಚರಣೆಗೆ ಕಾಂಗ್ರೆಸ್ ಶಾಸಕರ ಒತ್ತಾಯದ ವಿರುದ್ಧ ಬಿಜೆಪಿ ನಾಯಕರು ಬೆಂಕಿ ಚೆಂಡು ಆಗಿದ್ದಾರೆ.
ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆರೋಪಿ ದರ್ಶನ್ ವಿರುದ್ಧದ ಆರೋಪಗಳು ಶುದ್ಧ ಸುಳ್ಳು. ಜೈಲಲ್ಲಿ ದರ್ಶನ್ ಯಾರ ಮೇಲೂ ಕೂಡ ಹಲ್ಲೆ ಮಾಡೇ ಇಲ್ಲ. ಹಿಂಗಂತೇಳಿ ದರ್ಶನ್ ಧರ್ಮಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ ಮಾಡಿದ್ದಾರೆ. ನಾನೇ ಖುದ್ದಾಗಿ ಜೈಲಾಧಿಕಾರಿಗಳ ಜೊತೆಲಿ ಮಾತಾಡಿದ್ದೇನೆ, ಉದ್ದೇಶಪೂರ್ವಕವಾಗಿ ದರ್ಶನ್ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಇನ್ಸ್ಟಾದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಿಂಗಂತೇಳಿ ಪೋಸ್ಟ್ ಮಾಡಿದ್ದಾರೆ. ದರ್ಶನ್ ಜೈಲಿನ ಒಳಗಡೆ ತಮ್ಮ ಸಹಚರರಿಗೆ ಹಲ್ಲೆ ಮಾಡಿದ್ದಾರೆ. ಸಹಚರರು ಬೇರೆ ಸೆಲ್ಗೆ ಹೋಗ್ತೀವಿ ಅಂಥೇಳಿ ಜೈಲಾಧಿಕಾರಿಗಳ ಬಳಿ ಮನವಿ ಮಾಡಿದ್ದಾರೆ ಅನ್ನೋದೆಲ್ಲವೂ ಕೂಡ ವಿಚಾರ ಏನು ನಿನ್ನೆ ಎಲ್ಲ ಪ್ರಸ್ತುತ ಇತ್ತು. ಇದಾದ ನಂತರ ವಿಜಯಲಕ್ಷ್ಮಿ ಅವರೀಗ ಪೋಸ್ಟ್ ಮಾಡಿದ್ದಾರೆ. ಅವ್ರು ಹೇಳಿರೋ ಹಾಗೆ ಆ ರೀತಿ ಏನೂ ಆಗಿಲ್ಲ, ಜೈಲಾಧಿಕಾರಿಗಳ ಜೊತೆಲಿ ನಾನು ಮಾತಾಡಿದ್ದೀನಿ ಅನ್ನೋದನ್ನು ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಪ್ರವೀಣ್ ಸಲಗನಹಳ್ಳಿ ನಮ್ಮ ಜೊತೆಲೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ನಿನ್ನೆ ದರ್ಶನ್ ಅವರ ಸಹಚರರಿಗೆ ಹಲ್ಲೆ ಮಾಡಿದ್ರು ಅನ್ನೋ ವಿಚಾರ ಪ್ರಸ್ತುತ ಇತ್ತು. ಇವತ್ತು ವಿಜಯಲಕ್ಷ್ಮಿ ಅವರ ಪೋಸ್ಟ್ ಈ ರೀತಿ ಇದೆ. ಸದ್ಯ ವಾಸ್ತವ ಏನು ಪ್ರವೀಣ್? ಖಂಡಿತ ರಂಜಿತ್, ಏನಂತ ಹೇಳಿದ್ರೆ ದರ್ಶನ್ ಅವರು ಜೈಲು ಸೇರಿದ ಬಳಿಕ ಒಂದಷ್ಟು ಅಭಿಮಾನಿಗಳಲ್ಲಿ ಭಾರಿ ಕುತೂಹಲ ಇತ್ತು. ಅದರಲ್ಲೂ ಕೂಡ ನಿನ್ನೆಯ ಒಂದು ಸುದ್ದಿ ಏನಿತ್ತು ಅಂದ್ರೆ ದರ್ಶನ್ ಅವರು ಜೈಲಲ್ಲಿ ಸಹ ಕೈದಿಗಳ ಮೇಲೆ ಏನೋ ಒಂದಿಷ್ಟು ಹಲ್ಲೆ ಮಾಡಿದ್ದಾರೆ ಅನ್ನೋ ಒಂದು ಸುದ್ದಿ ಹಬ್ಬಿತ್ತು. ಸೊ ಬಹುದೊಡ್ಡ ಚರ್ಚೆಗೆ ಕಾರಣವಾಗಿತ್ತು. ಸೊ ಈಗಾಗಲೇ ಅದ್ರ ಬಗ್ಗೆ ಹಲ್ಲೆ ಮಾಡಿದಾರಾ ಇಲ್ವಾ ಎನ್ನುವಂಥದ್ದು ಒಂದ್ ರೀತಿ ಪರ ವಿರೋಧ ಚರ್ಚೆ ಕೂಡ ಆಗ್ತಾ ಇತ್ತು. ಅದ್ರ ಜೊತೆಗೆ ಈಗ ಖುದ್ದು ಏನೋ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಅದಕ್ಕೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಕೆಲ ಮಾಧ್ಯಮಗಳಲ್ಲಿ ಏನು ದರ್ಶನ್ ಸಹ ಕೈದಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನುವಂಥದ್ದು ಸುದ್ದಿ ಹರಿದಾಡ್ತು. ಕೂಡಲೇ ವಿಜಯಲಕ್ಷ್ಮಿ ಅವರು ಏನು ಪರಪ್ಪನಗ್ರಹಾರ ಜೈಲಿಗೆ ಭೇಟಿ ಕೊಡ್ತಾರೆ. ಅಲ್ಲಿನ ಒಂದಷ್ಟು ಅಧಿಕಾರಿಗಳನ್ನ ಭೇಟಿ ಮಾಡಿ ಮಾತುಕತೆಯನ್ನು ಕೂಡ ನಡೆಸ್ತಾರೆ. ಜೊತೆಗೆ ದರ್ಶನ್ ಅವರು ಕೂಡ ಭೇಟಿ ಮಾಡ್ತಾರೆ. ಆದ್ರೆ ಎಲ್ಲ ಒಂದ್ ಕಡೆ ಇದು ದರ್ಶನ್ ಅವರು ಬೇರೆ ಕೈದಿಗಳು ಅಂದ್ರೆ ಸಹ ಕೈದಿಗಳ ಮೇಲೆ ಹಲ್ಲೆ ಮಾಡಿಲ್ಲ ಎನ್ನುವಂಥದ್ದೊಂದು ಸ್ಫೋಟಕ ಮಾಹಿತಿಯನ್ನ ವಿಜಯಲಕ್ಷ್ಮಿ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿರುವಂತದ್ದು. ನೋಡಿ, ಮಾಧ್ಯಮಗಳು ಬೆಳಗ್ಗೆಯಿಂದನೂ ಕೂಡ ಇಲ್ಲ ದರ್ಶನ್ ಅವರು ಹಲ್ಲೆ ಮಾಡಿದ್ದಾರೆ ಎನ್ನುವಂತ ಒಂದು ಸುದ್ದಿಯನ್ನ ಯಾವಾಗ ಏನು ಪ್ರಸಾರ ಮಾಡ್ಲಿಕ್ಕೆ ಸುದ್ದಿ ಶುರು ಮಾಡಿದ್ರು ಕೂಡಲೇ ವಿಜಯಲಕ್ಷ್ಮಿ ಅವರು ಪರಪ್ಪನ ಅಗ್ರಹಾರಕ್ಕೆ ತೆರಳುತ್ತಾರೆ. ಅಲ್ಲಿನ ಅಧಿಕಾರಿಗಳ ಜೊತೆ ಮಾತನಾಡ್ತಾರೆ. ಅಂದ್ರೆ ದರ್ಶನ್ ಅವರು ಹಲ್ಲೆ ಮಾಡಿದಾರಾ ಇಲ್ವಾ ಎನ್ನುವಂಥದ್ದು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಾರೆ. ಅಧಿಕಾರಿಗಳು ಹೇಳ್ತಾರಂತೆ ಇಲ್ಲ ಖಂಡಿತವಾಗ್ಲೂ ದರ್ಶನ್ ಅವರು ಹಲ್ಲೆ ಮಾಡಿಲ್ಲ ಎನ್ನುವಂತ ಒಂದು ಸ್ಪಷ್ಟನೆಯನ್ನು ಕೊಡ್ತಾರಂತೆ. ಹಾಗಾಗಿ ವಿಜಯಲಕ್ಷ್ಮಿ ಅವರು ಒಂದಷ್ಟು ಪೋಸ್ಟ್ ಗಳನ್ನ ಮಾಡಿರುವಂತದ್ದು. ಅಂದ್ರೆ ಮಾಧ್ಯಮಗಳು ಯಾವ ರೀತಿ ನಡ್ಕೊಳ್ತಾ ಇದೆ ಎನ್ನುವಂಥದ್ದು ಒಂದು ರೀತಿ ಬೇಸರವನ್ನ ವ್ಯಕ್ತಪಡಿಸಿದ್ರೆ ಸಹ ಕೈದಿಗಳ ಮೇಲೆ ದರ್ಶನ್ ಅವರು ಹಲ್ಲೆ ಮಾಡಿಲ್ಲ, ಈ ರೀತಿ ಬಿಂಬಿಸ್ತಕ್ಕಂಥದ್ದು ಸರಿಯಲ್ಲ ಎನ್ನುವಂಥದ್ದನ್ನು ಹೇಳಿರುವಂತದ್ದು ವಿಜಯಲಕ್ಷ್ಮಿ. ಈಗಾಗಲೇ ಒಂದಷ್ಟು ನೋವನ್ನು ಕೂಡ ತೋಡ್ಕೊಂಡಿದ್ದಾರೆ. ನಾನೇ ಖುದ್ದು ಜೈಲಿಗೆ ಹೋಗಿ ಭೇಟಿ ಮಾಡಿದ್ದೇನೆ, ಅಧಿಕಾರಿಗಳ ಜೊತೆ ಮಾತಾಡಿದ್ದೇನೆ, ಜೊತೆಗೆ ದರ್ಶನ್ ಅವರು ಕೂಡ ಅವ್ರ ಜೊತೆ ಕೂಡ ನಾನು ಕೂತ್ ಮಾತನಾಡಿದ್ದೇನೆ, ಈ ರೀತಿ ಯಾವುದೇ ಘಟನೆಗಳು ನಡೆದಿಲ್ಲ ಎನ್ನುವಂಥದ್ದು ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ರಂಜಿತ್. ಓಕೆ ಪ್ರವೀಣ್, ಓಕೆ, ಥ್ಯಾಂಕ್ ಯು ಪ್ರವೀಣ್. ಡ್ರಗ್ ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ. ಗಾಂಜಾ ಸೇವಿಸ್ತಾ ಇದ್ದ 5 ಪೆಡ್ಲರ್ಸ್ಗಳು ಈಗ ಅರೆಸ್ಟ್ ಆಗಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಡ್ರಗ್ ಪೇಟೆ ಸ್ಟಿಂಗ್ ಆಪರೇಷನ್ ನಾವು ಮಾಡಿದ ನಂತರ ಪೊಲೀಸರು ಅಲರ್ಟ್ ಆಗಿದ್ರು. ಎಲ್ಲ ಕಡೆಗಳಲ್ಲೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ವರದಿಯ ನಂತರ ಡ್ರಗ್ ಸ್ಟಿಂಗ್ ಆಪರೇಷನ್ ಇಂಪ್ಯಾಕ್ಟ್ ಇದು. ಸುಧಾಮ್ ನಗರದಲ್ಲಿ ಗಾಂಜಾ ಸೇವಿಸ್ತಾ ಇದ್ದ ಆ ಯುವಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಎಸ್ಜೆ ಪಾರ್ಕ್ ಪೊಲೀಸ್ ಇನ್ಸ್ಪೆಕ್ಟರ್ ಇಂದ ತಕ್ಷಣವೇ ಪ್ರತಿಕ್ರಿಯೆ. ಘಟನೆ ಮಾಹಿತಿಯನ್ನು ತಿಳಿದ ತಕ್ಷಣ ಸಿಬ್ಬಂದಿಯನ್ನು ಕಳುಹಿಸಿ ಯುವಕರನ್ನ ವಶಕ್ಕೆ ಪಡೆದಿದ್ದಾರೆ. 5 ಜನ ಗಾಂಜಾ ಸೇವನೆ ಮಾಡ್ತಾ ಇದ್ದ ಯುವಕರನ್ನ ಸೆರೆ ಹಿಡಿದಿದ್ದಾರೆ ಪೊಲೀಸರು. ಮೆಡಿಕಲ್ಗೆ ಯುವಕರನ್ನ ಕಳುಹಿಸಲು ಮುಂದಾಗಿದ್ದಾರೆ ಪೊಲೀಸರು. ಸದ್ಯ ಆರೋಪಿಗಳ ಬಳಿ ಇರುವ ವಸ್ತುಗಳು ಹಾಗೂ ಅವರ ತೀವ್ರ ವಿಚಾರಣೆಯನ್ನ ಎಸ್ಜೆ ಪಾರ್ಕ್ ಪೊಲೀಸರು ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಡ್ರಗ್ ಆಪರೇಷನ್ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಇದು. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಡ್ರಗ್ ವಿರುದ್ಧ ನಾವೇನು ಸ್ಟಿಂಗ್ ಆಪರೇಷನ್ ಮಾಡಿ ಅಸಲಿಯತ್ತನ್ನು ಬಯಲಿಗೆಳೆದ್ವಲ್ಲ, ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಎಲ್ಲೆಲ್ಲಿ ಈ ರೀತಿ ಡ್ರಗ್ ಸೇವನೆ ಮಾಡ್ತಾ ಇದ್ದಾರೆ, ಪೆಡ್ಲಿಂಗ್ ಎಲ್ಲಿ ನಡೀತಾ ಇದೆ, ಅದ್ರ ಜೊತೆಗೆ ಎಲ್ಲಿಂದ ಬರ್ತಾ ಇದೆ, ಇದೆಲ್ಲದರ ಮೇಲೆ ಕಣ್ಣಿಟ್ಟಿದ್ದಾರೆ. ಅದರ ಭಾಗವಾಗಿಯೇ ಲೈವ್ ಗಾಂಜಾ ಫಿಲ್ಲಿಂಗ್ ಲೈವ್ ಆಗಿ ಸೇವನೆ ಮಾಡ್ತಾ ಇದ್ದಂತಹ ಯುವಕರಿದ್ದಾರಲ್ಲ, ಅವರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಇದು ನಮಗೆ ಪೆಡ್ಲರ್ಸ್ ಹಾಕಿದ ಸವಾಲ ಅಥವಾ ಹೆದರಿಸುವ ತಂತ್ರವ? ಆಪರೇಷನ್ ಡ್ರಗ್ ಮೆಗಾ ಸ್ಟಿಂಗ್ ಸ್ಟೋರಿ ಕೆಲವೇ ಗಂಟೆಗಳಲ್ಲಿ ರಿಪಬ್ಲಿಕ್ ವಾಹಿನಿಯ ಕೂಗಳತೆ ದೂರದಲ್ಲೇ ಬಂದು ಈ ಕೃತ್ಯವನ್ನು ಎಸಗಿದ್ದಾರೆ ಈ ಖದೀಮ್ರು. ಕೃತ್ಯ ಎಸಗ್ತಾ ಇದ್ದ ಪೆಡ್ಲರ್ಸ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ.
ಡ್ರಗ್ಸ್ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನು ಸಾರಿದೆ. ರಿಪಬ್ಲಿಕ್ ಕನ್ನಡ ವರದಿ ಅಸ್ತ್ರವಾಗಿಸಿದ ಬಿಜೆಪಿ. ರಿಪಬ್ಲಿಕ್ ವರದಿಯ ಬಳಿಕ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾ ಇದೆ ಬಿಜೆಪಿ. ಕರ್ನಾಟಕ ಡ್ರಗ್ ಪೆಡ್ಲರ್ಗಳಿಗೆ ಮಾರಾಟ ಕೇಂದ್ರ ರಾಜ್ಯ ಸರ್ಕಾರ. ಈಗಾಗಲೇ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ರಾಜ್ಯ ಸರ್ಕಾರ. ಹೀಗಾಗಿ ಡ್ರಗ್ಸ್ ಜಾಲವನ್ನು ನಿಯಂತ್ರಿಸುವಲ್ಲಿ ಈ ಸರ್ಕಾರ ವಿಫಲವಾಗಿದೆ. ಇದರಲ್ಲೂ ನಿಮಗೆ 63% ಕಮಿಷನ್ ಇದೆಯಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ನಾಯಕರು. ಶಾಲಾ ಕಾಲೇಜುಗಳಲ್ಲಿ ಚಾಕ್ಲೇಟ್ನಂಥ ಡ್ರಗ್ಸ್ ಬಿಕರಿಯಾಗ್ತಾ ಇದೆ. ಟ್ವೀಟ್ ಮಾಡಿ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ಕಿಡಿಕಾರಿದೆ. ಮಾನ್ಯ ಸಿದ್ದರಾಮಯ್ಯ ಅವರೇ, ಡ್ರಗ್ಸ್ ಪೆಡ್ಲರ್ಗಳು ರಾಜಾರೋಷವಾಗಿ ಮಾದಕ ವಸ್ತುಗಳನ್ನು ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದಾರೆ. ಸಾಗಣೆ ಎಗ್ಗಿಲ್ಲದೆ ಮಾಡ್ತಾ ಇದ್ರು ಕೂಡ ಈ ಜಾಲದ ಹಿಂದಿರುವ ಕೈಗಳನ್ನು ನೀವು ಬಂಧಿಸುತ್ತಿಲ್ಲ, ಯಾಕೆ? ನಿಮಗಿದ್ರಲ್ಲಿ 63% ಕಮಿಷನ್ ಇದೆಯಾ ಅಂಥೇಳಿ ಪ್ರಶ್ನೆ ಮಾಡಿದೆ ಟ್ವೀಟ್ ಮಾಡಿ ಬಿಜೆಪಿ. ರಿಪಬ್ಲಿಕ್ ಕನ್ನಡ ಈ ಡ್ರಗ್ ವ್ಯವಹಾರ ದಂಧೆ ಹೆಂಗೆ ನಡೀತಾ ಇದೆ ಅಂಥೇಳಿ ನಾವು ರಿಯಾಲಿಟಿಯನ್ನು ಜನರ ಮುಂದೆ ತೆರೆದಿಟ್ಟ ನಂತರ ಈಗ ವಿಪಕ್ಷವೂ ಕೂಡ ಈ ಸರ್ಕಾರ ಡ್ರಗ್ ವಿರುದ್ಧ ಹೋರಾಟದಲ್ಲಿ ಎಷ್ಟು ವೈಫಲ್ಯ ಆಗಿದೆ ಅನ್ನೋದನ್ನು ಈಗ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಹಾಗೆ ಪೊಲೀಸ್ ಸಿಬ್ಬಂದಿಯೂ ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ಈ ರೀತಿ ಮಾಡ್ತಾ ಇದ್ದಂಥ ಕೆಲವು ಪೆಡ್ಲರ್ಗಳನ್ನು ಬಂಧನ ಮಾಡಿದ್ದಾರೆ. ಎಲ್ಲ ಕಡೆಗಳಲ್ಲೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಈಗ ಕಣ್ಣಿಟ್ಟಿದ್ದಾರೆ ಪೊಲೀಸರು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ್ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಈ ಡ್ರಗ್ ವಿರುದ್ಧದ ರಿಪಬ್ಲಿಕ್ ಕನ್ನಡದ ಸಮರ ಇತ್ತಲ್ಲ, ಇದರಲ್ಲಿ ಅರವಿಂದ್ ಮಾಡಿದಂತಹ ಕೆಲವು ಸ್ಟಿಂಗ್ ಆಪರೇಷನ್ಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಅರವಿಂದ್ ಅವರ ವರದಿಯನ್ನು ಪ್ರಸ್ತಾಪ ಮಾಡಿದರು. ಈಗ ಸರ್ಕಾರವು ಎಚ್ಚೆತ್ತುಕೊಂಡಿದೆ, ಹಾಗೆ ಪೊಲೀಸರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಅರವಿಂದ, ಸದ್ಯಕ್ಕೆ ಈ ಹೊತ್ತಿಗೆ ಡ್ರಗ್ ವಿರುದ್ಧದ ಸಮರದಲ್ಲಿ ಏನೇನು ಆ್ಯಕ್ಷನ್ ನಡೀತಾ ಇದೆ, ಅದ್ರ ಜೊತೆಗೆ ಸದ್ಯಕ್ಕೆ ಈ ಹೊತ್ತಿಗೆ ಏನೇನು ನಮ್ಮ ವರದಿ ಇಂಪ್ಯಾಕ್ಟ್ ಆಗಿದೆ ಅರವಿಂದ್? ಎಸ್ ರಂಜಿತ್, ಖಂಡಿತವಾಗ್ಲೂ ಕೂಡ ನಿನ್ನೆ ನಾವು ಡ್ರಗ್ ಆಪರೇಷನ್ನ ವಿರುದ್ಧವಾಗಿ, ಅಂದರೆ ಈ ಒಂದು ಡ್ರಗ್ ಪೆಡ್ಲಿಂಗ್ ಏನಾಗ್ತಾ ಇತ್ತು ಅದರ ವಿರುದ್ಧವಾಗಿ ಒಂದು ಸ್ಟಿಂಗನ್ನು ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬೆಂಗಳೂರು ಪೊಲೀಸ್ ಹೈ ಅಲರ್ಟ್ ಆಗಿರುವಂಥದ್ದು. ನಿನ್ನೆ ಕೂಡ ಇದೇ ರೀತಿಯಾಗಿ ಸುಧಾನನಗರದಲ್ಲಿ, ಅಂದರೆ SJ ಪಾರ್ಕ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಸ್ಥಳದಲ್ಲಿ ಒಂದು ಫಿಲ್ಲಿಂಗ್ ಮಾಡಿ, ಮಾದಕ ವಸ್ತುವನ್ನು ಫಿಲ್ಲಿಂಗ್ ಮಾಡಿ ಸೇವನೆ ಮಾಡ್ತಿದ್ದಂಥ 5 ಯುವಕರನ್ನ ಈಗಾಗಲೇ ಬಂಧನ ಮಾಡಿರುವಂಥದ್ದು. SJ ಪಾರ್ಕ್ ಪೊಲೀಸರು ಅವ್ರನ್ನ ಬಂಧನ ಮಾಡಿ ಈಗಾಗಲೇ ಅವರನ್ನ ಮೆಡಿಕಲ್ ಟೆಸ್ಟ್ಗೂ ಕೂಡ ಕಳಿಸಿರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಡ್ರಗ್ ಪೆಡ್ಲಿಂಗ್ ಏನು ಯುವಕರನ್ನ ಮುಖ್ಯವಾಗಿ ಒಂದು ಪೆಡ್ಲಿಂಗ್ಗೆ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ರೀತಿಯಲ್ಲಿ ಅದೇನು ಆಗಿತ್ತು ಇನ್ಸಿಡೆಂಟ್, ಆ ಬಗೆಗೆ ಬಾಂಗ್ ಚಾಕ್ಲೇಟ್ನ ಮಾರಾಟ ಮಾಡುವಂತಹ ರೀತಿಯಲ್ಲಿ ಆ ಒಂದು ಸ್ಟಿಂಗ್ನ ನಾವು ಮಾಡಿದ್ವಿ. ಪ್ರತ್ಯಕ್ಷ ಒಂದು ದೃಶ್ಯಗಳನ್ನ ಸೆರೆ ಹಿಡಿಯುವಂಥ ಕೆಲಸವನ್ನು ಕೂಡ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪೊಲೀಸವರು ಹೈ ಅಲರ್ಟ್ ಆಗಿರುವಂಥದ್ದು. ಸದ್ಯ ಈಗ SJ ಪಾರ್ಕ್ ಲಿಮಿಟ್ಸ್ನಲ್ಲಿ ಈ ರೀತಿಯಾಗಿ ಲೈವ್ ಆಗಿ ಆ ಒಂದು ಮಾದಕ ವಸ್ತುವ ಸೇವನೆ ಮಾಡುವಂಥ 5ರನ್ನ ಈಗಾಗಲೇ ಬಂಧನ ಮಾಡಿ ಅವ್ರನ್ನ ಮೆಡಿಕಲ್ ಟೆಸ್ಟ್ಗೆ ಕಳಿಸುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. CCTV ದೃಶ್ಯಗಳಲ್ಲಿ ಅವರು ಫಿಲ್ ಮಾಡುವಂತಹ ಆ ಒಂದು ದೃಶ್ಯ ಏನಿದೆ, ಜೊತೆಗೆ ಪೊಲೀಸರು ಅವ್ರನ್ನ ಬಂಧನ ಮಾಡುವಂತಹ ದೃಶ್ಯ, ಅಂದರೆ ವಶಕ್ಕೆ ಪಡೆದುಕೊಳ್ಳುವಂಥ ದೃಶ್ಯ ಕೂಡ ಸೆರೆಯಾಗಿರುವಂಥದ್ದು. ನಿಜಕ್ಕೂ ಕೂಡ ಕೋಟಿ ಕೋಟಿ ಮೊತ್ತದ ಡ್ರಗ್ಸ್ ಬೆಂಗಳೂರನ್ನ ತಲುಪಿರುವಂಥದ್ದು. ಅದನ್ನ ಸೀಸ್ ಮಾಡುವಂಥ ಕೆಲಸ ಪೊಲೀಸರು ಕೂಡ ಮಾಡಿದ್ರು. ಮಾನ್ಯ ಗೃಹ ಮಂತ್ರಿಗಳು ಕೂಡ ಅದರ ಬಗ್ಗೆ ಪ್ರೆಸ್ ಮೀಟ್ ಅಲ್ಲಿ ಹೇಳಿರ್ತಾರೆ. ಆದರೆ ಇಲ್ಲಿ ಅಷ್ಟು ಮೊತ್ತದ ಡ್ರಗ್ಸ್ ಒಳಗಡೆ ಹೇಗೆ ಬಂತು, ಜೊತೆಗೆ ವಿದ್ಯಾರ್ಥಿಗಳು ಇದನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಇನ್ಫಾರ್ಮೇಶನ್ ಕೂಡ ಇರುವಂಥದ್ದು. ವಿದ್ಯಾರ್ಥಿಗಳೇ ನಮಗೆ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ, ಮನವಿಯನ್ನ ಮಾಡ್ಕೊಂಡಿರ್ತಾರೆ. ಇದನ್ನ ತಡೆ ಹಿಡಿಯೋದಕ್ಕೆ ಏನಾದರೂ ಮಾಡಿ ಅನ್ನುವಂಥ ಮನವಿಯನ್ನ ಮಾಡ್ಕೊಂಡಿರ್ತಾರೆ. ಆ ಮೇರೆಗೆ ನಾವು ಮಾಡಿದಂತಹ ಸ್ಟಿಂಗ್ ಏನಿದೆ ಅಲ್ಲಿ ಈ ರೀತಿಯಾದಂತಹ ಪ್ರತಿಕ್ರಿಯೆ ಬಂದಿರುವಂಥದ್ದು. ಮತ್ತೊಂದು ಇಂಪ್ಯಾಕ್ಟ್ ಸಿಕ್ಕಿದೆ ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅರವಿಂದ್. ಕಾರವಾರ ಜೈಲಿನಲ್ಲಿ ಕೈದಿಗಳ ಅಟ್ಟಹಾಸದ ಸುದ್ದಿ ಇದು. 6 ವಿಚಾರಣಾಧೀನ ಕೈದಿಗಳಿಂದ ಜೈಲಿನಲ್ಲಿ ಗಲಾಟೆಯಾಗಿದೆ. ಜೈಲಿನಲ್ಲಿದ್ದ ಟಿವಿ ಸೇರಿದಂತೆ ಹಲವು ವಸ್ತುಗಳನ್ನು ಧ್ವಂಸ ಮಾಡಿದ್ದಾರೆ. ಜೈಲಿಗೆ ಕಾರವಾರ ನಗರ ಠಾಣೆ ಪೊಲೀಸರು ದೌಡಾಯಿಸಿದ್ದಾರೆ. ಡಿಸೆಂಬರ್ 6ನೇ ತಾರೀಕಿನಂದು ಜೈಲಿನಲ್ಲಿ ಕೈದಿಗಳು ದಾಂಧಲೆ ಮಾಡಿದ್ರು. ಜೈಲಿನಲ್ಲಿ ದಾಂಧಲೆ ಮಾಡಿದ 2 ಕೈದಿಗಳು ಅದಾದ ನಂತರ ಈಗ ಕಾರವಾರದ ಜೈಲಿನಲ್ಲಿ ಮತ್ತೆ ದಾಂಧಲೆ ನಡೆದಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಎಲ್ಲ ಜೈಲಿನಲ್ಲೂ ಕೂಡ ಎಲ್ಲವನ್ನು ಕೂಡ ಸ್ಟ್ರಿಕ್ಟ್ ಮಾಡಿದ ಹಿನ್ನೆಲೆಯಲ್ಲಿ ಈಗ ಮಾನಸಿಕವಾಗಿಯೂ ಕೂಡ ಅವರು ಬೇರೆ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಕಡೆಗಳಲ್ಲಿ ಸುದ್ದಿ ಆಗಿತ್ತು. ಸದ್ಯ ಕಾರವಾರದ ಜೈಲಿನಲ್ಲೂ ಕೂಡ ಮಾದಕ ವಸ್ತುಗಳು ಅವರಿಗೆ ಸಿಗ್ತಿಲ್ಲ ಅಂಥೇಳಿ ಮೊನ್ನೆ ಜೈಲಿನ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದರು. ಈಗ ಮತ್ತೆ ಜೈಲಿನ ಒಳಗಡೆ ಇದ್ದಂಥ ಟಿವಿ ಕೆಲವು ವಸ್ತುಗಳನ್ನೆಲ್ಲ ಒಡೆದು ಹಾಕಿದ್ದಾರೆ ಅನ್ನುವಂಥ
ಮಾಹಿತಿ ಲಭ್ಯ ಆಗಿದೆ. ಈ ನಿಟ್ಟಿನಲ್ಲಿ ಈಗ ಯಾರವರು ಕಿಡಿಗೇಡಿಗಳು, ಜೈಲಿನ ಒಳಗಡೆ ಕೈದಿಗಳು ಹಿಂಗೆಲ್ಲ ಮಾಡಿದಾರಲ್ಲ, ಅವರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ ಜೈಲಿನ ಸಿಬ್ಬಂದಿ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.